ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಿನ್ನೆ ಮತ್ತು ಇವತ್ತು ಮೈಸೂರಿನಲ್ಲಿ ಎಲ್ಲ ಪತ್ರಕರ್ತ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಿನ್ನೆ ಮತ್ತು ಇವತ್ತು ಮೈಸೂರಿನಲ್ಲಿ ನಡೆದಿರುವಂಥದ್ದು. ಹಾಗಾಗಿ ರಾಷ್ಟ್ರೀಯ ನಾಯಕರು ಮೈಸೂರಿನಲ್ಲಿರುವಂಥ ಕಾರಣ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಕರೆದಿರುವಂಥದ್ದು. ಇವತ್ತಿನ ಏನು 2 ದಿನ ವಿವಿಧ ವಿಷಯಗಳ ಮೇಲೆ ಚರ್ಚೆ ನಡೆದಿದೆ. ಇವತ್ತೊಂದು ವಿಚಾರಗೋಷ್ಠಿಯನ್ನು ಮುಂದೆ ಹಂಚಿಕೊಳ್ಳಲಿಕ್ಕೆ ನಾವು ಇಲ್ಲಿ ಕರೆದಿರುವಂಥ ನಮ್ಮ ಜೊತೆ 2 ದಿನ ವಿವಿಧ MK ಫೈಜಿ ಸಾಬ್ ಇದ್ದಾರೆ. ಇವತ್ತೊಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಾವು ಇಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರುಗಳಾದ BM ಕಾಂಬ್ಳೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ BM ಕಾಂಬ್ಳೆ ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅಧ್ಯಕ್ಷರುಗಳಾದ. ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ನಿನ್ನೆ ಮತ್ತು ಇವತ್ತು ಮೈಸೂರಿನಲ್ಲಿ ಕಾರ್ಯಕಾರಿಣಿ ನಡೆದಿರುವಂಥದ್ದು. ಹಾಗಾಗಿ ರಾಷ್ಟ್ರೀಯ ನಾಯಕರು ಮೈಸೂರಿನಲ್ಲಿರುವಂಥ ಕಾರಣ ನಡೆದಿರುವಂಥದ್ದು. ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮೈಸೂರಿನಲ್ಲಿರುವಂಥ ನಾವು ಇಲ್ಲಿ ಕರೆದಿರುವಂಥದ್ದು. ಇವತ್ತಿನ ಏನು 2 ದಿನ ಪತ್ರಿಕಾಗೋಷ್ಠಿಯನ್ನು ವಿವಿಧ ವಿಷಯಗಳ ಮೇಲೆ ಚರ್ಚೆ ನಡೆದಿದೆ. ನಾವು ಇಲ್ಲಿ ಕರೆದ ಆ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇವತ್ತು ನಮ್ಮ ಜೊತೆ MK ಫೈಜಿ ಸಾಬ್ ಇದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ರಾಷ್ಟ್ರೀಯ ಉಪಾಧ್ಯಕ್ಷರುಗಳಾದ BM ಕಾಂಬ್ಳೆ ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇಲಿಯಾಸ್ ಮೊಹಮ್ಮದ್ ತುಂಬೆ, ಮತ್ತು ನಮ್ಮ ರಾಷ್ಟ್ರೀಯ ಮಾಧ್ಯಮ ಉಸ್ತುವಾರಿ ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿ ಫೈಜಲ್ ಇಜುದ್ದೀನ್, ಮತ್ತು ನಾನು ಅಬ್ದುಲ್ ಮಜೀದ್, ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಮತ್ತು ಕರ್ನಾಟಕದ ರಾಜ್ಯಾಧ್ಯಕ್ಷನು ಕೂಡ ಆಗಿದ್ದೀನಿ. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ MK ಫೈಜಿ ಸಾಬ್ ಅವರು ಮಾತಾಡ್ತಾರೆ. गुड आफ्टरनून आप सभी लोगों को, और एक बार मैं धन्यवाद करता हूँ. 2 दिन की सोशल डेमोक्रेटिक पार्टी ऑफ इंडिया की AWC मीटिंग यहाँ पे हो चुका है. ये 2 दिन की मीटिंग में बहुत अहम एजेंडे के ऊपर हम लोग चर्चा किया. खास तौर पर आने वाले लोकसभा इलेक्शन को लेके हम लोग डिस्कशन किया, और उसके साथ साथ अभी जो हुआ है असेंबली इलेक्शन में इंडिया के 2 मेन ग्रुप है, एक BJP है और उसके ऑपोजिट कांग्रेस. ये दोनों की परफॉर्मेंस के बारे में भी बहुत तफसील से डिस्कशन किया और रख के फिर
आने वाला लोकसभा इलेक्शन उसका रिजल्ट क्या होगा, उसमें क्या कर सकता है, उसके बारे में भी हम डिस्कशन किया है। देखिए, इंडिया में एक साइड बीजेपी अपने कम्युनल एजेंडे को लेके आगे जा रहे, जनता के लिए बोल के कुछ खास प्रोजेक्ट प्रोग्राम बीजेपी सामने नहीं रखा है, बल्कि थोड़ा पोलराइज करने की एजेंडा, किसी कम्युनिटी के खिलाफ नहीं है तो किसी कम्युनिटी के फेवर बोल के, फेवर नहीं है, फेवर बोल के कुछ बात करके पोलराइज करके इलेक्शन में जीतने का टारगेट कर रहे हैं। उसमें कभी कामयाबी हो रहा है। और उसके साथ साथ बीजेपी अपने राज्य के डेमोक्रेटिक सिस्टम और फेडरल सिस्टम सबको खराब करने की कोशिश कर रहे हैं। पार्लियामेंट की इनाग्रेशन में हम लोग देखा है, काफी स्टेटों के साथ सेंट्रल गवर्नमेंट की रिलेशन, सेंट्रल गवर्नमेंट की एक्सपीरियंस, ये सब फेडरलिज्म को पूरी तरह मानने के लिए सेंट्रल गवर्नमेंट रेडी नहीं है, बल्कि वो खत्म करना चाहते हैं। सभी के पावर बीजेपी हाथ में ले लिया, स्टेट गवर्नमेंट को पावर देने का एक मूड में नहीं है, ऐसा एक माहौल में वो लोग जा रहे हैं। और महंगाई, रोजगारी की इशू, ये सारे कॉमन इशू बढ़ते जा रहे हैं। गरीब और गरीब हो रहे, अमीर और अमीर हो रहे। इसमें सभी को सुविधा देने का एक सिस्टम सेंट्रल गवर्नमेंट की तरफ से नहीं है। एक साइड जनता के तरक्की के लिए प्रोजेक्ट नहीं है, दूसरे हमारे देश की जो मूल्य वो भी खत्म कर रहे, और सभी लोग बीजेपी सरकार से परेशान हैं। वो सिर्फ मुसलमान बोल के नहीं, दूसरी माइनॉरिटी भी परेशान है, दलित आदिवासी लोग परेशान हैं। ये सारे सिचुएशन, उसमें कांग्रेस बीजेपी के ऑपोजिट पार्टी बोल के, बीजेपी के अल्टरनेटिव बोल के काम कर रहे। लेकिन अभी जो असेंबली इलेक्शन हुआ है, ये असेंबली इलेक्शन से पहले इंडिया अलायंस बोल के एक बड़ा अलायंस बना के वो लोग काम करना शुरू किया है। 2-3 मीटिंग किया है, लोगों को एक मैसेज दिया है बीजेपी के खिलाफ हम लड़ेंगे साथ मिलके। लेकिन असेंबली इलेक्शन में ऐसे एक अलायंस का नजर कहीं भी हम लोग नहीं देखा। कांग्रेस दूसरी पार्टी को विश्वास में लेने के लिए रेडी नहीं था। कर्नाटका में कांग्रेस जीता है, वो कांग्रेस को थोड़ा ओवर कॉन्फिडेंस दे दिया है, मतलब किसी की जरूरत नहीं है, हर जगह हम लोग जीतेंगे। इंडिया अलायंस के अपने पार्टनर को भी विश्वास में लेने के लिए कांग्रेस रेडी नहीं था, इसलिए ये सभी स्टेटों के अंदर बीजेपी को मुकाबला करने में कांग्रेस कामयाब नहीं हुआ है। मतलब ये बीजेपी की जीत नहीं है, मगर ये कांग्रेस की हार है। ये सेकुलरिज्म की हार नहीं है, ये कांग्रेस की आर्रोगेंसी की वजह से बीजेपी जीता है। इसलिए सोशल डेमोक्रेटिक पार्टी ऑफ इंडिया लास्ट एनडब्ल्यूसी मीटिंग में भी ये डिस्कशन किया था, आज भी वही पॉइंट में आ रहे। अगर बीजेपी को हराना है तो इंडिया अलायंस छोटी मोटी सभी पॉलिटिकल पार्टियों को
और सभी कम्युनिटी के लोगों को, क्योंकि एक कम्युनिटी बोल के नहीं, सभी कम्युनिटी किसी न किसी वजह से बीजेपी सरकार से परेशान है। ऐसे सभी लोगों को एक आंदोलन टाइप में लाना है। कुछ पार्टी के लोग बैठ के एक अलायंस बना के फिर कुछ स्टेटमेंट दिया है तो बीजेपी को मुकाबला नहीं कर सकता है। मतलब एक आंदोलन जैसे पूरे इंडिया में बीजेपी के खिलाफ सभी लोग यूनाइटेड होके काम करना है। इसमें अपने 4-5 पार्टी बोल के करे तो उससे सक्सेस नहीं होगा, ये ओवर कॉन्फिडेंस से कुछ नहीं होगा। एसटीपीआई की गुजारिश ये है, ऐसा एक मूवमेंट, एक कोशिश होना बहुत जरूरी है बीजेपी को मुकाबला करने के लिए। यह है बहुत इंपॉर्टेंट एक डिस्कशन उसमें हुआ है। सोशल डेमोक्रेटिक पार्टी ऑफ इंडिया ऐसा एक कोशिश है तो सभी लोग सबको लेके बीजेपी को मुकाबला करने का एक कोशिश है तो उसके साथ देंगे। नहीं है तो सभी लोग अपने हिसाब से उधर इधर कर रहे हैं तो सोशल डेमोक्रेटिक पार्टी ऑफ इंडिया भी बहुत सारे स्टेटों में डिस्कशन कर लिया है और चर्चा भी हो रहा है, काम भी हो रहा है। सोशल डेमोक्रेटिक पार्टी ऑफ इंडिया भी काफी जगह पे इस बार लोकसभा इलेक्शन कंडक्ट करेंगे। हम लोग कोशिश कर रहे हैं कम से कम 10% लोकसभा सीटों के अंदर पूरे इंडिया में हम कंडक्ट करने का तैयारी चल रहा है। अगर अलायंस सीरियसली एक कोशिश कुछ भी नहीं है तो। दूसरा, अभी बहुत सीरियस एक डिस्कशन चल रहा है कास्ट सेंसस को लेके। हमें पता है हमारे देश में मेजॉरिटी कौन है और प्रशासन चलाने वाला कौन है। प्रशासन चलाने वाला लोग हमारे सोसाइटी में बहुत कम नंबर है, लेकिन हर जगह वो लोग हैं। लेकिन मेजॉरिटी लोग वो सरकार में नहीं है, पावर में नहीं है, प्रशासन में नहीं है, ये सब हो रहा है। इसलिए कास्ट सेंसस करके कौन सी कम्युनिटी कितने % है उसी हिसाब से सबको अपना हिस्सा लेना चाहिए। वो देने के लिए सरकार रेडी भी होना चाहिए। बिहार के अंदर कास्ट सेंसस वो लोग डिक्लेयर कर दिया, करोड़ रुपया खर्चा करके कर्नाटका में भी हुआ है, लेकिन डिक्लेयर करने के लिए सरकार को हिम्मत नहीं है, क्योंकि सरकार की तरफ से भी कुछ लोग उसके खिलाफ कैंपेन कर रहे हैं बीजेपी के साथ। उसका मतलब ये है अपर कास्ट लोग, किसी पार्टी के भी अपर कास्ट लोग उसको रोकने के लिए कोशिश कर रहे हैं। यह चर्चा भी हो रहा है। ये असल में पूरे इंडिया में ये कास्ट सेंसस करना है, करके उसी हिसाब से सबको अपने हिस्सा देना भी चाहिए। ये बहुत इंपॉर्टेंट है। किसी को ज्यादा देने का जरूरत नहीं, अपने हिस्से कितने हैं वो सेंसस के मुताबिक वो देना है। वो पावर में देना है, प्रशासन में देना है, हर जगह देना है। असल में वो नहीं हो रहा है। मेजॉरिटी लोग सिर्फ वोट दे रहे, टैक्स दे रहे, सब कुछ दे रहे, लेकिन हमें चलाने वाला लोग दूसरी कम्युनिटी के लोग हैं। दूसरी कम्युनिटी मतलब उनको भी देना है, उनको बिल्कुल नहीं देना है, नहीं तो उनको हटाना बोल के नहीं, उनको भी अपने हिसाब से देना है। उनके साथ भी ना इंसाफी तो नहीं होना चाहिए, सबके साथ इंसाफ होना है, वो है हमारा। किसी के साथ ना इंसाफी नहीं, सबके साथ इंसाफ होना चाहिए। सोशल डेमोक्रेटिक पार्टी ऑफ इंडिया नेशनल और अलग अलग स्टेटों में कुछ प्रोग्राम किया है
और आगे अलग अलग सोसाइटी के लोगों को मिलके साथ मिलके कास्ट सेंसस के बारे में हम लोग नेशनल लेवल पे कैंपेन करेंगे और चर्चा भी करेंगे। उसके बारे में हम लोग बहुत सीरियसली कैंपेन करना चाहते हैं, क्योंकि हमारे देश की सभी मजलूम तबके को अपने हुकूक मिलने का सबसे बढ़िया एक चांस है कास्ट सेंसस। इसलिए उसमें सोशल डेमोक्रेटिक पार्टी ऑफ इंडिया सीरियसली काम करना चाहते हैं, कैंपेन करना चाहते हैं। और तीसरा ये फेडरलिज्म, मैंने पहले बोल चुका हूं फेडरलिज्म को लेके। देखिए अभी बहुत सारे स्टेटों में खास तौर पर जो लोग बीजेपी सरकार का नहीं है, बीजेपी को साथ देने के लिए रेडी नहीं है, ऐसे सरकार को गवर्नर को लेके परेशान करने का एक स्टाइल है। वो खास तौर पर तमिलनाडु और केरला के अंदर हम लोग देख रहे हैं, और आगे बाकी स्टेटों में भी ये आने का चांस है। इसमें हर एक स्टेट को फेडरलिज्म के मुताबिक अपना पावर है, उनको जो फंड है ये बराबर उसमें देना चाहिए। ये फेडरलिज्म हमारे देश के बहुत अहम एक मुद्दा है, उसमें पूरी तरह वो इम्प्लीमेंट करने के लिए सरकार स्टेट को मौका देना है। स्टेट की पावर खींचना वो ठीक नहीं है, उसमें भी हम लोग ये डिस्कशन किया है। और अभी सभी लोग अपने हिस्सा मांग रहे हैं, इसमें हम इसके बारे में भी डिस्कशन ये किया है एडिक्वेट रिप्रेजेंटेशन के बारे में, क्योंकि सभी लोग रिजर्वेशन मांग रहे हैं। मतलब वो लोग कितने परसेंट है उससे भी बहुत कम परसेंट रिजर्वेशन मांग रहे, फिर भी नहीं दे रहे। उसकी जगह हम लोग अपने पॉपुलेशन के मुताबिक सबको अपने हिस्सा देना चाहिए। एडिक्वेट रिप्रेजेंटेशन बहुत इंपॉर्टेंट मुद्दा है, उसमें भी हम लोग चर्चा किया है। आगे उसके बारे में भी नेशनल वाइड डिस्कशन हम लोग स्टार्ट करेंगे। वो स्टार्ट करके उसमें भी एक चर्चा तो होना चाहिए उसके बारे में भी। और उसके साथ साथ ये डिलिमिटेशन को लेके सरकार अभी तक अपने वादा पूरा नहीं किया है। जैसे 10 साल में डिलिमिटेशन वो नहीं कर रहे, और जहां मुस्लिम परसेंटेज ज्यादा है वहां पे रिजर्व करने की कोशिश हो रहा है। ये सब कुछ हो रहा है, इसलिए ये डिलिमिटेशन जस्टिफाई होना चाहिए। अभी जस्टिफाई नहीं कर सकता है वैसा डिलिमिटेशन हो रहा है, ये जस्टिफाई होना चाहिए। वो भी हम लोग डिस्कशन किया है, वो भी हमारे पार्टी की एक डिमांड है, उसके बारे में भी हम लोग ये डिस्कशन किया है। और सीएए और एजेंडा अभी दोबारा लाने की कोशिश हो रहा है, बीच में स्टेटमेंट भी आ गया है, वो आगे करेंगे बोल के। उसके बारे में बहुत चर्चा हुआ है, पूरे इंडिया में बहुत कैंपेन सभी लोग उसके खिलाफ किया था, लेकिन फिर भी दोबारा सिर्फ पॉलिटिकल गेन के लिए सरकार लाना चाहते हैं। इसमें भी पार्टी की तरफ से ये है, ये सीएए नहीं है तो सीएए को लेके एनआरसी इम्प्लीमेंट नहीं करना है, वो हमारे देश के फेवर में नहीं होगा, बहुत प्रॉब्लम होने का चांस है। इसलिए ऐसे एजेंडे से सरकार वो कानून वापस लेना चाहिए, उसमें आगे नहीं
जाना चाहिए। एसडीपीआई हमेशा ऐसे कानून के ऐसे एक्टिविटी के खिलाफ कैंपेन करेंगे, लड़ेंगे। ये भी हमारा एक डिमांड है। हो गया। और एक इशू पूरे इंडिया में, खास तौर पर नॉर्थ बेल्ट में दलितों के खिलाफ अट्रोसिटी बहुत बढ़ते जा रहे हैं। तकरीबन 8000 ऐसा हो रहा है दलित अट्रोसिटीज। कहीं भी बराबर एक्शन नहीं ले रहे, इसलिए पहले जो हुआ है उसमें बराबर एक्शन नहीं है, इसलिए बाकी लोगों को भी ऐसा करने में कुछ प्रॉब्लम नहीं हो रहा है। मध्य प्रदेश में, गुजरात में, राजस्थान में और उत्तर प्रदेश में ये हो रहा है। आजादी के बाद अभी भी कुछ स्टेटों के अंदर मंदिर जाना मना है, पब्लिक प्लेस में जाना मना है और टी शॉप में जाना मना है। ये अभी भी हो रहा है और उसके साथ साथ उन लोगों के ऊपर अटैक कर रहे हैं। दलित लड़कियों को बलात्कार करने का इंसिडेंट बढ़ते जा रहे हैं। ये सब कुछ हो रहा है। ये सीरियसली सरकार उसमें इन्वॉल्व करना है, वो स्टॉप करने के लिए सभी के ऊपर बहुत सख्त कानूनी कार्रवाई होना चाहिए, नहीं है तो और भी ये बढ़ते जाएगा। उसमें बहुत सीरियसली सरकार इन्वॉल्व होना चाहिए, वो भी पार्टी की तरफ से एक डिमांड है और हम लोग हमेशा ये डिमांड बोलते रहते हैं और उसमें हम लोग इन्वॉल्व भी करते हैं। कुछ इशू में जाके सबको लीगल जो भी हो हेल्प भी कर रहे हैं। ये बहुत सीरियस एक एजेंडा है, उसमें भी हम लोग डिस्कशन किया है। और एसडीपीआई अभी नेशनल लेवल पे ये सारे इशू को लेके लोकसभा इलेक्शन को लेके, लोकसभा इलेक्शन का भी प्लान मैंने बताया, उसी हिसाब से हम लोग बहुत एक्टिवली कैंपेन करके आगे जा रहे। ये सारे डिटेल हम लोग डिस्कशन किया, उसमें आप सभी को और एक बार मैं धन्यवाद करता हूँ। उसके साथ साथ आप सभी मीडिया के लोगों की पूरी तरह सपोर्ट, हमारे जो मूवमेंट, हमारे जो आंदोलन, हमारे जो आइडियोलॉजी पॉलिटिक्स, उसमें साथ देना है और हम पार्टी की तरफ से हमारे रिक्वेस्ट है। सबको ಧನ್ಯವಾದ। ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾತನಾಡಿದಂಥ ವಿಷಯಗಳಲ್ಲಿ ನಮ್ಮ ಕನ್ನಡದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರು ಬ್ರೀಫ್ ಮಾಡ್ತಾರೆ ತಮಗೆ। ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ MK ಫೈಜಿ ಅವರು ಮಾತಾಡಿದ ವಿಷಯಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ, ಯಾಕಂದ್ರೆ ಈಗಾಗಲೇ ನೀವು ಸಮಯವನ್ನು ತೆಗೆದುಕೊಂಡಿದ್ದೀರಿ, ಈ 6 ವಿಷಯಗಳ ಬಗ್ಗೆ ಅವರು ಮಾತಾಡಿದ್ದಾರೆ। ಮೊದಲಾಗಿ ನಾವು ಈ 2 ದಿವಸಗಳ ಈ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಮುಖ್ಯವಾಗಿ ರಾಜಕೀಯ ಸನ್ನಿವೇಶಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ। ಅದರಲ್ಲೂ ಮುಖ್ಯವಾಗಿ ಬರುವಂತಹ ಲೋಕಸಭಾ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದಾಗ ಈ ಕೆಲವು ದಿನಗಳ ಹಿಂದೆ ನಡೆದಂತಹ ಅಸೆಂಬ್ಲಿ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಆಯಿತು। ಅದರ ಬಗ್ಗೆ ಚರ್ಚೆ ಆಗುವಾಗ ಕಂಡ ವಿಷಯ ಏನಂದರೆ, ಈ ಎಲ್ಲ ರಾಜ್ಯಗಳಲ್ಲಿ ಅಲ್ಲಿ ಸ್ಪರ್ಧೆ ಏರ್ಪಟ್ಟಿದ್ದು 2 ಪಕ್ಷಗಳ ನಡುವೆ, ಒಂದು BJP ಮತ್ತೊಂದು ಕಾಂಗ್ರೆಸ್। BJP ವಾಮಪಂಥಿ ಅಂದರೆ ಬಲಪಂಥೀಯ ಮಾರ್ಗಗಳ ಮೂಲಕ ಚುನಾವಣೆಯನ್ನು ಗೆದ್ದುಕೊಳ್ಳಲಿಕ್ಕೆ ಎಲ್ಲ ಸರ್ವ ಪ್ರಯತ್ನ ಮಾಡಿದೆ। ಅಭಿವೃದ್ಧಿ ಅಜೆಂಡಾಗಳಿಗೆ ಬದಲಾಗಿ ನಿರ್ದಿಷ್ಟ ಸಮುದಾಯಗಳನ್ನು ಗುರುಪಡಿಸುವುದು ಮತ್ತು ನಿರ್ದಿಷ್ಟ ಸಮುದಾಯಕ್ಕೆ ನಾವು ಬಹಳ ಪ್ರಯೋಜನಕಾರಿ ಎಂಬಂತೆ ಬಿಂಬಿಸಿಕೊಂಡು ಧ್ರುವೀಕರಣದ ಕೆಲಸವನ್ನು ಮಾಡಿಕೊಂಡು ಚುನಾವಣೆ ಎದುರಿಸಿದೆ। ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನಾಗಿದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಿಕೊಂಡಿರುವಂತಹ ಈ ಒಂದು ಗೆಲುವು ಏನಿದೆ ಅದರಲ್ಲಿ ತುಂಬ ಬೀಗಿದ ಕಾರಣ ಅತಿ ಹೆಚ್ಚಿನ ಆತ್ಮವಿಶ್ವಾಸದಿಂದ ಈ 4-5 ರಾಜ್ಯಗಳಲ್ಲಿ ಚುನಾವಣೆ ಎದುರಿಸಿದೆ। ಇದರ ಪರಿಣಾಮವಾಗಿ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿದೆ। ಈ ಚುನಾವಣೆ ಇದು BJPಯ ಗೆಲುವು ಎಂಬುದಕ್ಕಿಂತ ಕಾಂಗ್ರೆಸ್ನ ವೈಫಲ್ಯದ ಸೋಲು ಎಂಬನ್ನು ನಾವಿಲ್ಲಿ ಬಿಂಬಿಸ್ತಾ ಇದ್ದೇವೆ। ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಆಗುವ ಸಾಧ್ಯತೆ ಇರುವುದರಿಂದಾಗಿ
ಕಾಂಗ್ರೆಸ್ ಪಕ್ಷ ಈಗಾಗಲೇ ಆ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಇಂಡಿಯಾ ಬ್ಲಾಕ್ ಏನಿದೆ ಅದನ್ನು ಬಲಪಡಿಸುವಂತ ಅವಶ್ಯಕತೆ ಇದೆ. ಈಗಾಗಲೇ ಅದು ಎಲ್ಲ ಪಕ್ಷಗಳನ್ನ ಎಲ್ಲ ಗುಂಪುಗಳನ್ನ ಒಳಗೊಳ್ಳಿಸದೆ ಇರುವಂತಹ ಒಂದು ಮೈತ್ರಿ ಕೂಟವಾಗಿ ಮಾರ್ಪಟ್ಟಿದೆ. ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಬಲಪಂಥೀಯ ಪಕ್ಷಗಳನ್ನು ಅಥವಾ ಪಕ್ಷಗಳು ಅಧಿಕಾರವನ್ನು ಹಿಡಿಯದಂತೆ ಮಾಡೋದರ ಬಗ್ಗೆ ಯೋಚಿಸಾದರೆ ಇಲ್ಲಿರುವಂತಹ ಎಲ್ಲ ಜನ ಸಮುದಾಯಗಳನ್ನು ಮತ್ತು ಎಲ್ಲ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳನ್ನು ಸೇರಿಸಿಕೊಂಡಿರುವಂತಹ ಒಂದು ವಿಶಾಲ ತಳಹದಿಯ ಒಂದು ಮೈತ್ರಿಯನ್ನು ಮಾಡಿಕೊಂಡು ಮಾತ್ರವೇ ಈ ಒಂದು ಬಲಪಂಥೀಯ ಪಕ್ಷಗಳು ಮತ್ತೆ ಅಧಿಕಾರಕ್ಕೆ ಬರುವುದನ್ನು ನಾವು ತಡೆಯಲಿಕ್ಕೆ ಸಾಧ್ಯವಿದೆ ಎಂಬ ವಿಚಾರದಲ್ಲಿ ನಾವು ಇವತ್ತಿನ ಈ 2 ದಿವಸಗಳ ಮೀಟಿಂಗ್ನಲ್ಲಿ ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳುವ ವಿಚಾರ ಏನಂದ್ರೆ, ಅಂತಹ ಒಂದು ವಿಶಾಲ ತಳಹದಿಯ ಏನು ಮೈತ್ರಿಕೂಟ ಇದೆ ಅದರಲ್ಲಿ ನಾವು ಖಂಡಿತವಾಗಿಯೂ ಸಹಕರಿಸಲಿಕ್ಕೆ ಸಿದ್ಧ ಇದ್ದೇವೆ. ಒಂದು ವೇಳೆ ನಮಗೆ ಅಂತಹ ಅವಕಾಶಗಳನ್ನ ಕಲ್ಪಿಸಲಾಗದೇ ಇದ್ದಿದ್ರೆ ನಾವು ಖಂಡಿತವಾಗಿಯೂ ನಮ್ಮ ದೇಶದ ಸುಮಾರು 10% ಅಂದ್ರೆ ಸುಮಾರು 50-55-60 ಜಾಗಗಳಲ್ಲಿ ಈಗಾಗಲೇ ನಾವು ಗುರುತಿಸಿಕೊಂಡಿದ್ದೇವೆ ಲೋಕಸಭಾ ಕ್ಷೇತ್ರಗಳನ್ನ. ನಾವು ನಮ್ಮ ಪಕ್ಷದ ಶಕ್ತಿ ಆಧಾರದಲ್ಲಿ ಎಲ್ಲ 60 ಕ್ಷೇತ್ರಗಳಲ್ಲೂ ಕೂಡ ನಾವು ಚುನಾವಣೆಯನ್ನ ಸ್ಪರ್ಧಿಸಲಿದ್ದೇವೆ. ಈಗಾಗಲೇ ತಯಾರಿ ಕೂಡ ನಡೆದಿದೆ. ಹಾಗಾಗಿ ಈ 2 ಆಪ್ಷನ್ಗಳನ್ನು ನಾವು ಇಟ್ಕೊಂಡು ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಒಂದನೇ ವಿಚಾರ. ಎರಡನೇ ವಿಚಾರ ಇಲ್ಲಿ ಹೇಳುವುದಂದ್ರೆ ಸೆನ್ಸಸ್, ಅದು ಕಾಸ್ಟ್ ಸೆನ್ಸಸ್ ಬಗ್ಗೆ. ಈಗಾಗಲೇ ಜಾತಿಯ ಜನಗಣತಿಯ ಬಗ್ಗೆ ದೇಶದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದೆ. ಅಂದ್ರೆ ಜಾತಿಯ ಜನಗಣತಿ ಯಾಕೆ ಅಗತ್ಯ ಅಂದ್ರೆ ನಮ್ಮ ದೇಶದಲ್ಲಿ ಈ ಸುಮಾರು 7-8 ದಶಕಗಳು ಸ್ವಾತಂತ್ರ್ಯ ನಂತರ ಕಳೆದು ಹೋದರೂ ಕೂಡ ಇವತ್ತು ಅನೇಕ ಸಮುದಾಯಗಳು, ಅನೇಕ ಜಾತಿಗಳು ಅವಕಾಶಗಳನ್ನು ವಂಚಿತರಾಗಿದ್ದಾರೆ. ಅಧಿಕಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಇನ್ನೂ ಕೂಡ ಬಹಳ ಹಿಂದೆ ಬಿದ್ದಿದ್ದಾರೆ. ಕಾರಣ ಏನಂದ್ರೆ ಮೇಲ್ವರ್ಗದ ಜಾತಿ ಜನತೆ ಏನಾಗಿದ್ದಾರೆ, ಎಲ್ಲ ಅಧಿಕಾರದಲ್ಲಿ ಹಿಡ್ಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಿಂಹಪಾಲನ್ನ ಪಡೆದುಕೊಂಡಿರುವ ಕಾರಣಕ್ಕಾಗಿ ಈ ಎಲ್ಲ ಕೆಳಜಾತಿ ಜನಗಳು ಈಗಲೂ ಕೂಡ ತುಂಬಾ ಹಿಂದುಳಿದವರಾಗಿರುವುದರಿಂದಾಗಿ ಮುಖ್ಯವಾಗಿ ಯಾರೆಲ್ಲ ಹಿಂದುಳಿದಿದ್ದಾರೆ ಮತ್ತು ಯಾವ ಕ್ಷೇತ್ರಗಳಲ್ಲಿ ಇವರಿಗೆ ಅವಕಾಶಗಳ ಅವಶ್ಯಕತೆ ಇದೆ ಎಂಬುದನ್ನ ಅಧ್ಯಯನ ಮಾಡುವ ಸಲುವಾಗಿ ಕಾಸ್ಟ್ ಸೆನ್ಸಸ್, ಜಾತಿಯ ಜನಗಣತಿ ಖಂಡಿತವಾಗಿಯೂ ನಡೆಯಬೇಕು. ಬಿಹಾರದಲ್ಲಿ ಈಗಾಗಲೇ ಅದು ನಡೆದಿದೆ. ಅದು ಸರ್ವೆ ಆದರೂ ಕೂಡ ಅದು ಒಂದು ಕೆಲವು ಮಟ್ಟದಲ್ಲಿ ಅದು ಪ್ರಭಾವ ಬೀರಿ ದೇಶದಾದ್ಯಂತ ಚರ್ಚೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕೋಟಿ ವೆಚ್ಚ ಮಾಡಿಕೊಂಡು ಅದು ಜಾತಿ ಗಣತಿ ಅಂತೇಳಿ ಮಾಡಿದ್ರು ಕೂಡ ಈಗಲೂ ಕೂಡ ಅದನ್ನು ಸ್ವೀಕಾರ ಮಾಡಲಿಲ್ಲ, ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ನೈಜ ತಳಹದಿ, ನೈಜ ಕಾಳಜಿ ಆಧಾರದಲ್ಲಿ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಇದರ ಬಗ್ಗೆ ಒಂದು ಜಾತಿ ಗಣತಿಯನ್ನು ನಡೆಸಬೇಕು ಮತ್ತು ಆಧಾರದಲ್ಲಿ ಎಲ್ಲಾ ಸಮುದಾಯಗಳಿಗೆ ಕೂಡ ಅವಕಾಶ ಕಲ್ಪಿಸಬೇಕು. ಮೂರನೇ ವಿಚಾರ ಗಣತಂತ್ರದ ವಿಷಾದ. ನಮ್ಮ ದೇಶ ಒಂದು ಗಣತಂತ್ರ ರಾಜ್ಯ, ಗಣರಾಜ್ಯ, ವಿವಿಧ ರಾಜ್ಯಗಳನ್ನು ಸೇರಿಕೊಂಡು ಇರುವಂತಹ ಒಂದು ಆಡಳಿತ ಒಕ್ಕೂಟ ವ್ಯವಸ್ಥೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಎಲ್ಲೆಲ್ಲ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಗವರ್ನರ್ಗಳನ್ನ, ರಾಜ್ಯಪಾಲನ ಚೂ ಬಿಟ್ಟುಕೊಂಡು ಕೇಂದ್ರದ ಎಜೆಂಡಾಗಳನ್ನು ಜಾರಿ ಮಾಡುವಂತ ಒಂದು ವಿಶೇಷವಾದಂತ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ. ಕೇರಳ, ತಮಿಳುನಾಡು, ಕರ್ನಾಟಕ ಮುಂತಾದ ಬಿಜೆಪಿಯೇತರ ರಾಜ್ಯಗಳು, ಪಂಜಾಬ್ ಮುಂತಾದ ರಾಜ್ಯಗಳಲ್ಲಿ ಗವರ್ನರ್ಗಳ ಚೂ ಬಿಟ್ಟುಕೊಂಡು ಯಾವುದೇ ವಿಧೇಯಕಗಳನ್ನು ಪಾಸ್ ಮಾಡದೇ ಇರುವಂತದ್ದು, ಅಲ್ಲಿ ಜನಪ್ರತಿನಿಧಿಗಳು ಚರ್ಚೆ ಮಾಡಿಕೊಂಡು ಕಾನೂನುಗಳ ಅಲ್ಲಿ ಮಸೂದೆಗಳು ಪಾಸ್ ಮಾಡಿದ್ರು ಕೂಡ ರಾಜ್ಯಪಾಲರು ಅಂಕಿತ ಹಾಕದೆ ಯಾವುದೇ ಕಾರಣಗಳನ್ನು ನೀಡದೆ ವಾಪಸ್ ಕಳಿಸುವಂತ ವ್ಯವಸ್ಥೆ ಕೂಡ ಇವತ್ತು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಏನಂದ್ರೆ ಜನಪ್ರತಿನಿಧಿಗಳಿಗೆ ಯಾವುದೇ ಗೌರವ ಕೊಡದಂತ ಕೇಂದ್ರ ಸರ್ಕಾರದ ಒಂದು ಷಡ್ಯಂತ್ರ. ಇದು ಖಂಡಿತವಾಗಿ ನಮ್ಮ ದೇಶಕ್ಕೆ ಮಾರಕವಾಗಿದೆ. ಇದನ್ನು ನಾವು SDPI ಅದನ್ನ ಸ್ಪಷ್ಟ ಶಬ್ದಗಳಲ್ಲಿ ವಿರೋಧಿಸ್ತಾ ಇದೆ ಮತ್ತು ಫೆಡರಲಿಸಂ ಏನು ಗಣತಂತ್ರ ವ್ಯವಸ್ಥೆ ಇದೆ ಅದನ್ನು ಜಾರಿ ಮಾಡಬೇಕು ಎಂಬ ವಿಚಾರದಲ್ಲಿ ನಾವು ನಮ್ಮ ನಿಲುವನ್ನು ಗಟ್ಟಿಗೊಳಿಸಿದ್ದೇವೆ. ಆಮೇಲೆ ನಾಲ್ಕನೇದಾಗಿ ನಾವು ಮಾಡಿಕೊಂಡ ವಿಚಾರ ಏನಂದ್ರೆ ಇಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದ್ರೆ ಇಲ್ಲಿ ಅನುಪಾತೀಯ ಪ್ರಾತಿನಿಧ್ಯ ಸಿಗಬೇಕು. ದೇಶದಲ್ಲಿ ಸುಮಾರು 130 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ವಿವಿಧ ವರ್ಗಗಳಿಗೆ ಇವತ್ತು ಬಹಳಷ್ಟು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಅದು ಕೇವಲ ರಾಜಕೀಯ ಅಂತಲ್ಲ, ವಿವಿಧ ಕ್ಷೇತ್ರಗಳಲ್ಲಿ. ಹಾಗಾಗಿ ಎಷ್ಟೆಲ್ಲ ಜನಸಂಖ್ಯೆ ಎಷ್ಟೆಲ್ಲ ಪ್ರಮಾಣಬದ್ಧವಾಗಿದೆ ಆ ಪ್ರಮಾಣಕ್ಕೆ ಅನುಸಾರವಾಗಿ ಎಲ್ರಿಗೂ ಪ್ರಾತಿನಿಧ್ಯ ಸಿಗಬೇಕು. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದ್ರೆ ಹಾಗೆ. ಅದೇ ರೀತಿ ಡಿಲಿಮಿಟೇಷನ್ ಇವತ್ತೇನಾಗಿದೆ ಅಂದ್ರೆ ಕ್ಷೇತ್ರವಾರುಗಳನ್ನ ಬಹಳ ಚಾಕಚಕ್ಯತೆಯಿಂದ ನಿರ್ದಿಷ್ಟ ಸಮುದಾಯಗಳು ಭಿನ್ನಾಗಿ ಬರಬಾರದು. ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಅವರು ಯಾವತ್ತೂ ಮೂಲೆ ಗುಂಪಾಗಬೇಕು ಎಂಬ ವಿಚಾರದಲ್ಲಿ
ನಿರ್ದಿಷ್ಟ ಸಮುದಾಯಗಳು ಹೆಚ್ಚು ಇರುವಂಥ ಜಾಗಗಳನ್ನು ಏನು ಮಾಡಿದೆ, ಡಿವೈಡ್ ಮಾಡಿಕೊಂಡು ಅದು ಅವ್ರು ಗೆಲ್ಲುವಂಥ ರೀತಿಯ ಒಂದು ವ್ಯವಸ್ಥೆಯನ್ನು ತಪ್ಪಿಸ್ಕೊಂಡಿದ್ದಾರೆ. ಹಾಗಾಗಿ ಡಿಲಿಮಿಟೇಷನ್ ಮತ್ತು ಪುನರ್ ಪರಿಶೀಲನೆ ಆಗಬೇಕು ಮತ್ತು ಇದು ಏನು ನ್ಯಾಯಯುತವಾಗಿ ಅದನ್ನು ಡಿಲಿಮಿಟೇಷನ್ ಮಾಡಬೇಕು ಎಂಬ ವಿಚಾರದಲ್ಲಿ ಕೂಡ ನಾವು ತೀರ್ಮಾನ ಕೈಗೊಂಡಿದ್ದೇವೆ. ಆಮೇಲೆ ಮತ್ತೊಂದು ವಿಚಾರ ಏನು, ನಾವು CAA ಈಗಾಗಲೇ ಕ್ಯಾಬಿನೆಟ್ ಸಚಿವರಾಗಿರುವಂತಹ ಅಜಯ್ ಮಿಶ್ರಾ ಏನಿದ್ದಾರೆ, ಅಜಯ್ ಶರ್ಮಾ ಈಗಾಗಲೇ ಒಂದು ಘೋಷಣೆ ಮಾಡಿದ್ದಾರೆ, ನಾವು ಇದು CAA ಕಾನೂನನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ. ಯಾಕೆ ಮಾಡ್ತೇವೆ ಅಂತ ಹೇಳಿ, ಮುಂಬರುವ ಚುನಾವಣೆಗಳಲ್ಲಿ BJPಗೆ ಅಧಿಕಾರದ ಆಧಾರದಲ್ಲಿ, ಅಭಿವೃದ್ಧಿ ಆಧಾರದಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಏನು ಬೇರೋಜ್ಗಾರಿ ಅಂದ್ರೆ ನಿರುದ್ಯೋಗ, ಬೆಲೆ ಏರಿಕೆ, ಅನೇಕ ತೊಂದರೆಗಳು ಇವತ್ತು ಅನುಭವಿಸುವಂತ ಸಂದರ್ಭದಲ್ಲಿ ಅದು ಅಭಿವೃದ್ಧಿ ಆಧಾರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿರ್ದಿಷ್ಟವಾದಂತಹ ಕೆಲವು ಸೆಂಟಿಮೆಂಟಲ್ ವಿಚಾರಣೆ ಇಟ್ಕೊಂಡಿರುವಂತಹ ಆಧಾರದಲ್ಲಿ ಈ CAA ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಸಂವಿಧಾನಕ್ಕೆ ವಿರೋಧವಾಗಿದೆ. ಈ ಹಿಂದೆ ಕೂಡ ಜಾರಿಗೆ ಮಾಡಿದ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಆಂದೋಲನದಲ್ಲಿ ಮುಂಚೂಣಿಯಲ್ಲಿತ್ತು. ಇನ್ನೂ ಕೂಡ ನಾವು ಈ ವಿಚಾರದಲ್ಲಿ ಒಂದು ವೇಳೆ ಸರ್ಕಾರ ಕೈ ಹಾಕಿದ್ರೆ ಇದು ನಮ್ಮ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿರುವುದು. ನಾವು ಯಾವತ್ತೂ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ದೇಶದಾದ್ಯಂತ ಕಾನೂನನ್ನು ಜಾರಿಗೆ ಮಾಡದಂತೆ ನಾವು ಹೋರಾಟ ಮಾಡಲಿದ್ದೇವೆ. ಕಟ್ಟಕಡೆಯದಾಗಿ ನಮ್ಮ ಅಧ್ಯಕ್ಷರು ಹೇಳಿದಂಥ ವಿಚಾರ, ದೇಶದಲ್ಲಿ ನಡೆಯುವಂತಹ ದಲಿತರ ವಿರುದ್ಧ ನಡೆಯುವಂತಹ ಅತ್ಯಂತ ಹೆಚ್ಚಿನ ಆಕ್ರಮಣಗಳು. ಈಗಾಗಲೇ ಒಂದು ರಿಪೋರ್ಟ್, ಆಕ್ಸ್ಫಾರ್ಮ್ ರಿಪೋರ್ಟ್ ಕೂಡ ಹೇಳ್ತಾ ಇದೆ, ಕೇಂದ್ರದ ಸಚಿವರಾಗಿರುವ ರಾಮದಾಸ್ ಅಠವಾಳೆ ಕೂಡ ಹೇಳಿದ್ರಿ ಅಂದ್ರೆ ವರ್ಷಂಪ್ರತಿ 60,000ಕ್ಕೂ ಹೆಚ್ಚು ದಲಿತ ಅತ್ಯಾಚಾರಗಳಾಗ್ತಾ ಇದೆ ಅಂತ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಮುಂತಾದ ರಾಜ್ಯಗಳಲ್ಲಿ ದಲಿತರಿಗೆ ಬಲವಂತವಾಗಿ ಮೂತ್ರ ಕುಡಿಸುವುದು, ದಲಿತರನ್ನು ಥಳಿಸಿ ಅವರ ಮೇಲೆ ಮೂತ್ರ ಹೊಯ್ಯುವುದು, ಅವರನ್ನ ನಗ್ನರಾಗಿ ಮೆರವಣಿಗೆ ಮಾಡಿ. ಕರ್ನಾಟಕದಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ಆಯ್ತು, 2 ಗಂಟೆಗಳವರೆಗೆ ವಿವಸ್ತ್ರಗೊಳಿಸಿ ಮಹಿಳೆಯನ್ನ ಕಟ್ಟಿ ಹಾಕಿ ಅವರಿಗೆ ಹೊಡೆದಂತ ವಿಚಾರ. ಎಷ್ಟೊಂದು ನಾಚಿಕೆಯಡು. 22ನೇ ಶತಮಾನ ನಾವಿದ್ದೀವಿ, ಚಂದ್ರಯಾನದ ಬಗ್ಗೆ ಮಾತಾಡ್ತಿದ್ದೀವಿ, ಆದ್ರೆ ನಮ್ಮ ಮಹಿಳೆಯರಿಗೆ ಬಟ್ಟೆ ಉಡಲಿಕ್ಕೂ ಅವಕಾಶ ಇಲ್ಲದಂತ ಒಂದು ಸ್ಥಿತಿ, ಮೃಗೀಯ ಸ್ಥಿತಿ. ಜಾನುವಾರುಗಳಿಗೆ, ದನಗಳಿಗೆ ಕೊಡುವಂತ ಒಂದು ಮಾನ್ಯತೆ ಕೂಡ ನಮ್ಮ ದಲಿತ ಸಮುದಾಯಗಳಿಗೆ ಕೊಡದೇ ಇರುವಂತ ಒಂದು ಸ್ಥಿತಿ ನಮ್ಮ ದೇಶದಲ್ಲಿದೆ. ಹಾಗಾಗಿ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಯಾರಲ್ಲಿ ಈ ಆಕ್ರಮಣಗಳು ಮಾಡ್ತಾ ಇದ್ದಾರೆ ಅವರಿಗೆ ಕಠಿಣವಾದ ಕ್ರಮಗಳು ಕೈಗೊಳ್ಳುವುದಿಲ್ಲ. ಅತ್ಯಾಚಾರ ನಡೆದಾಗಲೂ ಕೂಡ FIR ಮಾಡಲಿಕ್ಕೆ ಹಿಂಜರಿಯುವಂತ ಪೊಲೀಸ್ ಇಲಾಖೆಗಳು. ಇದರ ವಿರುದ್ಧ ನಾವೆಲ್ಲರೂ ಸೇರಿ ಪಕ್ಷ ಭೇದವಿಲ್ಲದೆ ಎಲ್ಲರೂ ಹೋರಾಟ ಮಾಡಬೇಕು, ಎಲ್ಲರೂ ಸಮಾನರು ಎಂಬ ವಿಚಾರದಲ್ಲಿ ನಾವೆಲ್ಲರೂ ಮುಂಚೂಣಿರಬೇಕು ಅನ್ನೋ ವಿಚಾರವನ್ನ ನಾವು ನಮ್ಮ ಈ 2 ದಿವಸಗಳ NWCಯಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿಕೊಂಡು ನಿರ್ಣಯಗಳನ್ನ ಪಾಸ್ ಮಾಡಿದ್ದೀವಿ. ಈಗ ಇಂಡಿಯಾ ಜೊತೆ ಮೈತ್ರಿನಲ್ಲಿ ತಾವು ಭಾಗಿಯಾಗಕ್ಕೆ ತಯಾರಾಗಿಲ್ಲ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಅವರು ಅದೇ ಬಲಪಂಥೀಯ ವಿಚಾರದಲ್ಲಿರುವಂತಹ ಪಕ್ಷ ಸೋಲಿಸಬೇಕಾದ್ರೆ ಕಾಂಗ್ರೆಸ್ನಲ್ಲಿ ನೇತೃತ್ವದಲ್ಲಿ ನಡೆಯುವಂತ ಈ ಒಂದು ಏನು ಇಂಡಿಯಾ ಬ್ಲಾಕ್ ಇದೆ ಅದೊಂದು ವಿಶಾಲದಲ್ಲ, ಎಲ್ಲರನ್ನೂ ಸೇರಿಸುವ, ಅದ್ರ ನಾವು ಕೂಡ ಸೇರಿದ್ರೆ ಖಂಡಿತವಾಗಿಯೂ ಅದಕ್ಕೆ ಸೇರ್ಲಿಕ್ಕೆ ತಯಾರಿದ್ದೀವಿ. ಇಲ್ಲ, ನಾವು ಯಾವತ್ತೂ ಎಷ್ಟೇ ದೊಡ್ಡ ಆಹ್ವಾನ ಕೊಟ್ಟರು ಕೂಡ, ನಾವು 100 ಸೀಟ್ ಕೊಟ್ಟರು ಕೂಡ, 1,500 ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿದ್ರು ಕೂಡ ಖಂಡಿತವಾಗಿ BJPಯಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು BJP ವಿರೋಧಿ ಪಕ್ಷ, ಯಾವತ್ತೂ BJP ವಿರೋಧಿ ಪಕ್ಷ, ಅದರಲ್ಲಿ ಯಾವುದೇ ಸಂಧಾನ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜಕೀಯವಾಗಿ ಮೇಲ್ ಬರಲಿಕ್ಕೆ ಬರುವಂತ ರಾಜ್ಯ. ನಾವೊಬ್ಬರೇ ಅಲ್ಲ, ದೇಶದಲ್ಲಿ 2,600ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳಿವೆ. ನಾವೊಬ್ಬರೇ ಅಲ್ಲ, ಎಲ್ಲರೂ ಕೂಡ ಮಿಕ್ಕವಾರು ಹೆಚ್ಚಿನ ರಾಜಕೀಯ ಪಕ್ಷಗಳು ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ. ನಾವು ಕೂಡ ಒಂದು ರಾಜಕೀಯ ಪಕ್ಷವಾಗಿ ಸುಮಾರು 15 ವರ್ಷಗಳಲ್ಲಿ ಜನಪರವಾಗಿ ಹೋರಾಟ, ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂತ ಏಕೈಕ ಪಕ್ಷ ಅಂತಲೇ ಹೇಳ್ಬೋದು. ನಾವು ಎಲ್ಲ ವಿಚಾರಗಳು, ಎಲ್ಲ ಜನಪರ ಹೋರಾಟಗಳು ನಾವಿದ್ದೀವಿ. ಅಂತ ರಾಜಕೀಯ ಚುನಾವಣೆ ಬರುವಾಗ ನಾವು ಕೈಕಟ್ಟಿಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲಲ್ವಾ. ನಮ್ಮದು ಕೂಡ ರಾಜಕೀಯ ಪಕ್ಷವಾಗಿ ಮೇಲ್ ಬರುವಂತ ವಿಚಾರದಲ್ಲಿ ನಾವು ಅವರು ನಮಗೆ ಸೇರಿಸೇ ಇದ್ದಿದ್ರೆ ನಾವು ಮನೆಯಲ್ಲಿ ಕೂತ್ಕೊಳ್ಳು ಕೂಡ ಆಗಲ್ಲ. ನಾವು ನಮ್ಮ ರಾಜಕೀಯ ಎಲ್ಲಿ ನಮಗೆ ತುಂಬಾ ಶಕ್ತಿ ಇದೆ ಖಂಡಿತವಾಗಿ ಕಂಟೆಸ್ಟ್ ಮಾಡಿ ಮಾಡ್ತೀವಿ. ಸರ್, ಈಗ ನೀವು NDA ಮೈತ್ರಿಕೂಟಕ್ಕೆ ನಮ್ಮಂತ ಪಕ್ಷಗಳು ಸೇರಿಸಿದ್ರೆ ನಾವು ಅವ್ರ ಜೊತೆ ಮಿಂಗಲ್ ಆಗ್ತೀವಿ. ಈಗ ಅವ್ರು ಕರೀಲಿಲ್ಲ ಅಂದ್ರೆ ಬಿಟ್ಟೇ ಬಿಡಿ, ನೀವು ಏಕಾಂಗಿಯಾಗಿ ಹೋರಾಟ ಮಾಡ್ಬೋದಲ್ಲ ಅಂತ ಅದೇ ಹೇಳ್ತಾ ಇದೀವಿ. ಎಷ್ಟು ಸೀಟ್ ಆದ್ರೂ ಬರಲಿ, ಅದು ಬೇರೆ ಪ್ರಶ್ನೆ. ಈಗ 15 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ರಿ, ಅವ್ರು ಇದುವರೆಗೂ ನಿಮ್ಗೆ ಗುರುತಿಸೇ ಇಲ್ಲ. ಅವರು ಒಂದ್ ರೀತಿ ಕಾಂಗ್ರೆಸ್ ಬಲಪಂಥೀಯವಾದಕ್ಕೇನೆ ಅಲ್ಲಿರೋಂಥವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮನೋಭಾವ ವ್ಯಕ್ತ ಆಗ್ತದೆ. ಅಂತಂದ್ರೆ ನೀವು ಏಕಾಂಗಿಯಾಗಿ ಹೋರಾಟ ಮಾಡಿದ್ರೆ ಸರಿ, ಯಾಕೆ ನೀವು ಅವ್ರನ್ನ ಅಪೀಲ್ ಮಾಡಬೇಕು? ಅಲ್ಲ, ಹಾಗೆಲ್ಲ. ಈಗ ದೇಶದಲ್ಲಿ ಧ್ರುವೀಕರಣ ರಾಜಕೀಯ ನಡೀತಾ ಇದೆ. ಈಗ ಚುನಾವಣೆ 5 ರಾಜ್ಯಗಳು ನಡೆದಂತ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ನ ಕೆಲವು ಷಡ್ಯಂತ್ರಗಳಿಂದನೇ ಇವತ್ತು BJP ಅಧಿಕಾರಕ್ಕೆ ಬಂದಿರೋದು ಅನ್ನೋ ಮಾಹಿತಿ ಇದೆ.
ಹಾಗಾಗಿ ಯಾಕೆ ಅವ್ರನ್ನ ಅಲ್ಲ, ಅದೇ ನಾವು ಹೇಳ್ತಾ ಇರ್ತೀವಿ ಏನಂದರೆ ಈಗ ಧ್ರುವೀಕರಣ ರಾಜಕೀಯ ಸಂದರ್ಭದಲ್ಲಿ ಈಗ ಎರಡು ಧ್ರುವೀಕರಣ, ಒಂದು ಬಲಪಂಥೀಯ ಅಂದರೆ ಕೋಮುವಾದಿ ಧ್ರುವೀಕರಣ, ಎರಡನೇದಾಗಿ ಜಾತ್ಯತೀತ ಧ್ರುವೀಕರಣ ಅಲ್ವಾ. ನಾವು ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಯಂ ಹಿತಾಸಕ್ತಿಗಿಂತ ಹೆಚ್ಚಾಗಿ ದೇಶದ ಹಿತಾಸಕ್ತಿಯನ್ನು ನೋಡಿಕೊಂಡು ಆ ಜಾತ್ಯತೀತ ಧ್ರುವೀಕರಣಕ್ಕೆ ನಾವು ಸೇರಬೇಕು. ನಾವು ಎಲ್ಲ ರೀತಿಯ ಸಹಕಾರ ಮಾಡಲಿಕ್ಕೆ ಕೂಡ ಸಿದ್ಧರಿದ್ದೇವೆ. ಆದರೂ ಕೂಡ ನಾವು ಇಷ್ಟೆಲ್ಲ ನಾವು ಅದಕ್ಕೆ ತಯಾರಿದ್ರು ಕೂಡ ಅವರು ಸೇರಿಸಿದ್ದಾಗಲೂ ಮಾತ್ರ ನಾವು ಏಕಾಂಗಿಯಾಗಿ ಹೋರಾಟ ಮಾಡಬೇಕು ವಿನಃ. ಅಲ್ಲ, ಅಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಮಾತ್ರ ಅಲ್ಲ, ಇಂಡಿಯಾ ಒಕ್ಕೂಟ ಅಂತಂದ್ರೆ ಎಲ್ಲ ಬೇಕಾದಷ್ಟು ರಾಜಕೀಯ ಪಕ್ಷಗಳಿದೆಯಲ್ಲ. ಹಾಗಾಗಿ ಒಂದು ವಿಶಾಲ ತಳಹದಿಯ ಮೇಲೆ ಈ ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸಬೇಕು ಅಂತ ಬಂದಾಗ ನಮ್ಮ ಹಿತಾಸಕ್ತಿಗಿಂತ ದೇಶದ ಹಿತಾಸಕ್ತಿ, ಆ ಕಾರಣಕ್ಕೆ ಅವರ ವಿರುದ್ಧ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಕೂಡ, ಬೇರೆ ಬೇರೆ ಪಕ್ಷಗಳು ನಮ್ಮದೇ ಆದಂಥ ಅಜೆಂಡಾಗಳಿದೆ, ನಮ್ಮದೇ ಆದಂಥ ಪಾಲಿಸಿ, ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಕೂಡ ಒಂದು ದೇಶಕ್ಕೋಸ್ಕರ, ದೇಶದ ಜಾತ್ಯತೀತ ತಳಹದಿಯನ್ನು ಉಳಿಸ್ಲಿಕ್ಕೋಸ್ಕರ ಸ್ವಲ್ಪ ಮಟ್ಟಿನ ಕಾಂಪ್ರಮೈಸ್ ಮಾಡ್ಕೊಳ್ಕತ್ತೆ. ಹಾಗಾಗಿ ನಾವು ಇಂಡಿಯಾ ಅಲಯನ್ಸ್ ಅಂದ್ರೆ ಬಿಜೆಪಿಯ ವಿರುದ್ಧವಾದಂತಹ ಅಲಯನ್ಸ್ಗೆ ಸಹಕಾರ ಮಾಡಲಿಕ್ಕೆ, ಸೇರ್ಕೊಳ್ಳಿಕ್ಕೆ ನಾವು ತಯಾರಿದ್ವಿ. ನಾವು ಮಾತ್ರ ಅಂತಲ್ಲ, ನಾವು ಹೇಳ್ತಾ ಇರೋದು ಏನಂದ್ರೆ SDPI ಮಾತ್ರ ಅಲ್ಲ, SDPI ಹಾಗೆ ಬಹಳಷ್ಟು ಪೊಲಿಟಿಕಲ್ ಪಾರ್ಟಿ ಇದೆ. ನೀವು ಲಿಮಿಟ್ ಆಗಬಾರ್ದು ಅಂತ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದ ತಗೊಂಡ್ರೆ ಈಗ ಇಂಡಿಯಾ ಅಲಯನ್ಸ್ ಮಾಡುವಾಗ ಇವರು ಅಂದ್ರೆ ಇಂಡಿಯಾ ಅಲಯನ್ಸ್ನವರು JDS ಅವ್ರನ್ನ ಕರೆದಿಲ್ಲ, ತೆಲಂಗಾಣದಲ್ಲಿ BRS ಕರೆದಿಲ್ಲ. ಅರ್ಥ ಆಯ್ತಾ? ಈ ರೀತಿ ಇವರಿಗೆ ಬೇಕಾದಾಗೆ ಮಾಡುವಂಥದ್ದು ಬಿಟ್ಟು ವಿಶಾಲ ತಳಹದಿಯ ಮೇಲೆ ಈಗ ಇವರು ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ SDPI ಬಂದ್ರೆ ಅದು ಕಾಂಗ್ರೆಸ್ ಲಾಭ ಆಗ್ತದೆ ಅಂತ. BRS ಒಂದು ಸೆಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಇತ್ತು, ಅಲ್ಲಿ ಈಗ ಬಿಜೆಪಿ 8 ಸೀಟ್, ಯಾರು ಗೆದ್ದಿದ್ದು ಯಾರು ಸೋಲಿದ್ ಬಿಡೋಣ, 8 ಸೀಟು ನಿಮ್ ಅನಾಲಿಸಿಸ್ ಮಾಡಿ ಅಟ್ಲೀಸ್ಟ್ ಅಲ್ಲಾದ್ರೂ ಕೂಡ ಇವು ಸ್ವಲ್ಪ ಮಟ್ಟಿನ ಕಾಂಪ್ರಮೈಸ್ ಇಲ್ಲ, ಅಷ್ಟು ಸೀಟ್ ಬರ್ತಿರ್ಲಿಲ್ಲ. ಅಂದ್ರೆ ಇದನ್ನೆಲ್ಲ ಬಿಟ್ಟು ಒಂದು ವಿಶಾಲ ತಳಹದಿಯ ಮೇಲೆ ಆದ್ರೆ ನಾವು ಸಹಕಾರ ಮಾಡಿ ತಯಾರಿದ್ದೀವಿ ಅಂತ ಆಗಿರ್ತದೆ. SDPI ಎಷ್ಟು ಜನ ಮೆಂಬರ್ಶಿಪ್ ಆಗಿದ್ದಾರೆ ಇಂಡಿಯಾದಲ್ಲಿ? ಸೊ ಕರ್ನಾಟಕದಲ್ಲಿ ಎಷ್ಟು ಜನ ಮೆಂಬರ್ಶಿಪ್ ಆಗಿದ್ದಾರೆ? ಲಕ್ಷಾಂತರ ಇದ್ದಾರೆ. ಕರ್ನಾಟಕದಲ್ಲೇ ಲಕ್ಷಾಂತರ ಮಂದಿ ಇದ್ದಾರೆ. ನಮ್ಮಲ್ಲಿ 2 ಸಿಸ್ಟಮ್ ಇದೆ, ಕ್ಯಾಡರ್ ಮತ್ತು ಮೆಂಬರ್ ಅಂತ ಹೇಳಿ. ಹಾಗೆ ಕ್ಯಾಡರ್ ಮೆಂಬರ್ಸ್ ಲಕ್ಷಾಂತರ ಇದ್ದಾರೆ. ನಾವು ಪರ್ಟಿಕ್ಯುಲರ್ಲಿ ಅದನ್ನ ಲೆಕ್ಕ ಹಿಡಿದ್ರೆ ಸಾಕಷ್ಟು ಇರ್ತದೆ. ಅದು ಜಿಲ್ಲಾ ಮಟ್ಟದಲ್ಲಿ ಇರ್ತದೆ. ಮೆಂಬರ್ಶಿಪ್ ಅನ್ನೋಂಥದ್ದು ಜಿಲ್ಲಾ ಮಟ್ಟದಲ್ಲಿ ಇರ್ತದೆ. ಈಗ ಕಾಂಗ್ರೆಸ್ ಅಂತ ಹೇಳಿದ್ರೆ ನೀವು ನಿನ್ನೆ ಸ್ಪೀಕರ್ ಖಾದರ್ ಅವ್ರ ಬಗ್ಗೆ ಒಂದು ಪೋಸ್ಟ್ ಮಾಡೋದು ಅಂತೇಳಿ ಪೊಲೀಸ್ನವರು ಸ್ವಯಂ ಫ್ರೆಂಡ್ ಅಂತ ದೂರು ದಾಖಲು ಮಾಡಿ SDPI ಕಾರ್ಯಕರ್ತರು ಮಂಗಳೂರಿನಲ್ಲಿ ಬಂದಿದ್ದಾರೆ. ಅದು ಎಲ್ಲ ಪ್ರಕರಣಗಳಲ್ಲೂ ಇದೇ ರೀತಿ ಮಾಡ್ತಾರ ಅಂತ ಅದನ್ನೇ ನಾವು ಕೇಳಿರುವಂಥದ್ದು. ನೋಡಿ, ಈ ಧುಮುಕತನ, ಈ ಗೋಸುಂಬೆತನನೇ ನಾವು ಪ್ರಶ್ನೆ ಮಾಡಿದ್ದು. ಕಳೆದ 2022 ಡಿಸೆಂಬರ್ನಲ್ಲಿ ವಿಂಟರ್ ಸೆಷನ್ ಅಲ್ಲಿ ಬೆಳಗಾಂನ ಅಧಿವೇಶನದಲ್ಲಿ, ಬೆಳಗಾಂನ ಸುವರ್ಣಸೌಧದಲ್ಲಿ ಸಾವರ್ಕರ್ ಫೋಟೋ ಇಟ್ಟಾಗ ಮೊದಲನೇ ದಿವಸ, ಅಧಿವೇಶನದ ಮೊದಲನೇ ದಿವಸ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. DK ಶಿವಕುಮಾರ್ ಅವರಿದ್ರು, ಸಿದ್ದರಾಮಯ್ಯನವರಿದ್ರು, UT ಖಾದರ್ ಅವರಿದ್ರು, ಎಲ್ಲರೂ ಇದ್ರು. 2022 ಡಿಸೆಂಬರ್ ಮೊದಲ ಅಧಿವೇಶನ ಇದು. 2023 1 ವರ್ಷ ಕರೆಕ್ಟ್ ಆಗಿ ಡಿಸೆಂಬರ್ನಲ್ಲಿ ಅಧಿವೇಶನ ಮಾಡಬೇಕಾದ್ರೆ ಸಾವರ್ಕರ್ ಫೋಟೋ ಅಲ್ಲಿದೆ. ನೀವು ಪ್ರತಿಭಟನೆ ಮಾಡಿದಾಗ ನೀವು ವಿರೋಧ ಪಕ್ಷದಲ್ಲಿದ್ರಿ, ಈಗ ನಿಮ್ಮ ಅಧಿಕಾರದಲ್ಲಿದೆ, ನೀವು ಯಾಕೆ ಸಾವರ್ಕರ್ ಫೋಟೋ ತೆಗೆಯೋದಿಲ್ಲ? ಸಾವರ್ಕರ್ ಬಗ್ಗೆ, ಫೋಟೋ ಬಗ್ಗೆ ಸ್ಪೀಕರ್ ಅವರು ಸಾಫ್ಟ್ ಕಾರ್ನರ್ ಅದನ್ನ ಪ್ರಶ್ನೆ ಮಾಡಿದ್ದು ನಮ್ಮ ರಿಯಾಜ್ ಕಡಂಬ ಅವರು. ಅದಕ್ಕೆ ನೆನ್ನೆ ಸುಮೋಟೋ ಕೇಸ್ ಹಾಕ್ತಾರೆ. ಕರ್ನಾಟಕ ಪೊಲೀಸರು ಇದೇ ರೀತಿ ಎಲ್ಲ ವಿಚಾರದಲ್ಲೂ ಮಾಡ್ತಾರ? ಎಷ್ಟು ದ್ವೇಷ ಭಾಷಣಗಳಲ್ಲಿ ನಡೀತದೆ, ಕಡಿ ಕೊಲ್ಲು ಅಂತ ಹೇಳ್ತಾರೆ, ಆಕ್ರಮಣಗಳಾಗ್ತದೆ, ಎಷ್ಟೊಂದು ದ್ವೇಷ ಭಾಷಣಗಳನ್ನು ಮಾಡ್ತಾರೆ. ಇದೇ ನಿಲುವು ತಗೊಳ್ತೀರಾ ನೀವು? ಪೊಲೀಸರು ಸುಮೋಟೋ ಕೇಸ್ ಹಾಕ್ತೀರಾ? ಹಾಗಾಗಿ ಈ ರೀತಿಯ ಒಂದು ಇಬ್ಬಂಗಿತನ ಇದೆಯಲ್ಲ, ಕಾಂಗ್ರೆಸ್ ಬಿಡಬೇಕು. ನೀವು ವಿರೋಧ ಪಕ್ಷಗಳಿದ್ದು ಬಂದಾಗ, ನೀವು ಆಡಳಿತ ಬಂದಾಗ ನಿಮಗೆ ಸಾವರ್ಕರ್ ಫೋಟೋ ಯಾಕೆ ತೆಗಿಲಿಕ್ಕೆ ಆಗಲ್ಲ? ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನೀವು ನೋಡಿದ್ರೆ ಬಿಜೆಪಿ ಕೋಮುವಾದಿ ಪಕ್ಷ ಅಂತ. ಈಗ ಎರಡು ಸಮಾನವಾಗಿ ಇನ್ನೂ ದ್ವೇಷಿಸಿದ್ದಾರೆ. ಹೆಂಗೆ ನೀವು ನೋಡಿ, ಇಲ್ಲಿ ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ,
ನಮಗೆ ಕೆಲವು ವಿಚಾರಗಳಲ್ಲಿ ವಿರೋಧಾಭಾಸಗಳಿದೆ, ಅಂದ್ರೆ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಅವರ ಪಾಲಿಸಿ ವಿರುದ್ಧ ಈಗಲೂ ಕೂಡ ಇದೆ. ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳಿದ್ದು ಅದನ್ನೇ ನಾನು. ಹಾಗಿದ್ರೂ ಕೂಡ ಜಾತ್ಯತೀತವಾದಂಥ ಒಂದು ನೆಲೆಗಟ್ಟಿನಲ್ಲಿ ಈ ಫ್ಯಾಸಿಸ್ಟ್ ಶಕ್ತಿಗಳು 10 ವರ್ಷ ಈ ದೇಶವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡು ಖಾಸಗಿಯವರಿಗೆ ಕೊಟ್ಟು ಉದ್ಯೋಗ ಇಲ್ಲದಂತೆ ಮಾಡಿ ಏನೆಲ್ಲ ಮಾಡಿದ್ದಾರೆ, ಅದನ್ನ ತಡಿಬೇಕು ಅಂದ್ರೆ ಸ್ವಲ್ಪ ಮಟ್ಟಿನ ಕಾಂಪ್ರಮೈಸ್ ಅನ್ನ ಎಲ್ಲಾ ರಾಜಕೀಯ ಪಕ್ಷಗಳು, ನಾವು ಅಂತಲ್ಲ, ಮಾಡಬೇಕಾಗ್ತದೆ. ಆ ನೆಲೆಗಟ್ಟಿನಲ್ಲಿ ನಾವು ಸಹಕರಿಸಲಿಕ್ಕೆ ಸಿದ್ಧ ಅಂತ ಹೇಳಿರುವಂಥದ್ದು. ಇನ್ನು ನಮ್ಮನ್ನ ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸುವಂಥವ್ರು. ನಾವು ಯಾವತ್ತೂ ಈ 14 ವರ್ಷದಲ್ಲಿ ಯಾವುದೇ ಜಾತಿ ಜನಾಂಗದ ವಿರುದ್ಧ ಇಲ್ಲ. ನಾವು ಇವತ್ತು ಕೂಡ ಮಾತಾಡಿದ್ದು ಜಾತಿ ಆಧಾರಿತ ಪ್ರಾತಿನಿಧ್ಯ ಸಿಗ್ಬೇಕು ಅಂತ, ಯಾರಿಗೆ ಎಷ್ಟಿದೆ ಅಷ್ಟು ಪ್ರಾತಿನಿಧ್ಯ ಸಿಗ್ಬೇಕು ಅಂತ. ಕೆಲವು ಜನರಲ್ಲಿ ಅಧಿಕಾರ ಇದೆ, ನಿಮಗೆ ಗೊತ್ತಾಗಿರ್ಬೋದು. ಇದು ಹಿಂದೆ ಚರ್ಚೆ ಆಗಿರುವಂತ ವಿಷಯ. ಇಂಡಿಯಾವನ್ನ ನಡೆಸುವಂತ ಟೋಟಲ್ IAS ಸೆಕ್ರೆಟರೀಸ್ಗಳು ಏನಿದ್ದಾರೆ ಅದರಲ್ಲಿ 90 ಮಂದಿಯಲ್ಲಿ 82 ಮಂದಿ ಕೂಡ ಅಪರ್ ಕಾಸ್ಟ್ ಅಂತಂದ್ರೆ ಹಿಂದುಳಿದ ವರ್ಗದವರು ಇಲ್ಲ, ಕೇವಲ 7-8 ಇದ್ದಾರೆ ಅಂತ ಹೇಳಿ. ಹಾಗಾಗಿ ಅದು ಅಧಿಕಾರದಲ್ಲಿರ್ಬೋದು, ಅಂದ್ರೆ ಜಾಬ್ನಲ್ಲಿರ್ಬೋದು ಮತ್ತೆ ಅಥವಾ ರಾಜಕೀಯದಲ್ಲಿರ್ಬೋದು, ಎಲ್ಲ ಕಡೆ ಪ್ರಾತಿನಿಧ್ಯ ಸಿಗ್ಬೇಕು ಅನ್ನೋಂಥದ್ದು. ಅದನ್ನ ನಾವು ಮಾತಾಡ್ತಿದ್ದೀವಿ ಹೊರತು ನಾವು ಯಾವುದೇ ಜಾತಿ ವಿರುದ್ಧ ಮಾತಾಡಿಲ್ಲ. ಮುಸ್ಲಿಮರ ಪರವಾಗಿ ಮಾತಾಡ್ತಿದ್ರೆ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾದ ಒಂದು ಸಮುದಾಯ ಮುಸ್ಲಿಮರಾದ ಕಾರಣ ನಾವು ಮುಸ್ಲಿಂ ವಿಚಾರಗಳನ್ನು ಎತ್ಕೊಳ್ತಿದ್ವಿ. ಅದೇ ರೀತಿ ಶೋಷಿತ ಜನವರ್ಗಗಳ ವಿಚಾರಗಳನ್ನ ನಾವು ಎತ್ಕೊಳ್ತೀವಿ. ಈಗ ನಿಮ್ಗೆ ಗೊತ್ತಿರೋದು, ಕರ್ನಾಟಕದಲ್ಲಿ ನಾವು 6 ದಿನಗಳ ಕಾಲ ಅಂಬೇಡ್ಕರ್ ಜಾಥಾ ಅಂತ ಹೇಳಿ ಮಾಡಿದ್ವಿ ಸುವರ್ಣ ವಿಧಾನಸೌಧಕ್ಕೆ. ಅಲ್ಲಿ ನಾವು ಎತ್ಕೊಂಡ 3 ವಿಚಾರ: ಜಾತಿ ಜನಗತಿ ಜಾರಿ ಮಾಡಿ, ಮತ್ತು ಸದಾಶಿವ ಆಯೋಗದ ವರದಿ ಕೇಂದ್ರಕ್ಕೆ ಶಿಫಾರಸು ಮಾಡಿ, 3ನೇದು 2B ಮೀಸಲಾತಿ ಬಿಜೆಪಿ ಏನು ರದ್ದು ಮಾಡಿತ್ತು ಅದನ್ನ ಪುನರ್ಸ್ಥಾಪನೆ ಮಾಡಿ 8% ಮಾಡಿ ಅಂದ್ರೆ ಎಲ್ಲ ಜನವಿಭಾಗಗಳ ಇಶ್ಯೂಗಳನ್ನು ಕೂಡ ನಾವು ಎತ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಹಾಗಾಗಿ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ನಮ್ಮನ್ನ ಅಂದ್ರೆ ಮೇಲ್ ಬರಬಾರ್ದು ಅನ್ನೋಂಥ ಕಾರಣಕ್ಕೆ ಈ ರೀತಿಯಾದ ಅಪವಾದಗಳನ್ನ ಈ ರಾಜಕೀಯ ಪಕ್ಷಗಳು ಮಾಡ್ತಾರೆ. ಬದಲಾವಣೆ ಮಾಡಬೇಕು ಅಂದ್ಬಿಟ್ಟು ಅಸೆಂಬ್ಲಿ ಅಥವಾ ಲೋಕಸಭೆ ಮಾಡಬೇಕು ಅಂದ್ರೆ ಈಗ ನಿಮಗೆ ಇದರಲ್ಲಿ ಏನು ಈಗಿರೋದ್ರಲ್ಲಿ ವ್ಯವಸ್ಥೆನಲ್ಲಿ ಏನು ರೂಲ್ಸ್ ನೋಡಿ, ಈ ಸೀಮಾರೇಖೆ ವಿಂಗಡಣೆ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಅಂತಿಲ್ಲ. ಒಂದನೇದು ಮೊದಲು ಅದ್ರ ತೀರ್ಮಾನ ಇದ್ದು 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ. ಈಗ ಅದು 25 ವರ್ಷಕ್ಕೆ ಆಗಿದೆ. ಆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ. ಅಂದ್ರೆ ಪರ್ಟಿಕ್ಯುಲರ್ಲಿ ಅಲ್ಪಸಂಖ್ಯಾತರಿಗೆ ರೆಪ್ರೆಸೆಂಟೇಷನ್ ಸಿಗಬಾರದು ಅನ್ನೋ ಒಂದು ಷಡ್ಯಂತ್ರದಿಂದ ಅತಿ ಹೆಚ್ಚು ಆ ರೀತಿ ಅಲ್ಪಸಂಖ್ಯಾತರು ಇರುವುದನ್ನು ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ದಾವಣಗೆರೆ ಸೌತ್ ಮತ್ತು ನಾರ್ತ್ ತುಂಬಾ ಅವೈಜ್ಞಾನಿಕವಾಗಿ ಅಲ್ಪಸಂಖ್ಯಾತರನ್ನ ಅಲ್ಲಿ ಡಿವೈಡ್ ಮಾಡಬೇಕಾದ್ರೆ ಸೌತ್ ಮತ್ತು ನಾರ್ತ್ಗೆ ಡಿವೈಡ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಇನ್ನೊಂದು, ಮೊದಲು ನಿಮಗೆ ಗೊತ್ತಿರ್ಬೋದು, ಮಂಗಳೂರಿನಲ್ಲಿ ವಿಟ್ಲ ಅಂತ ಹೇಳಿ ಒಂದು ವಿಧಾನಸಭಾ ಕ್ಷೇತ್ರ ಇತ್ತು. ಯಾವತ್ತೂ ಒಬ್ರು ಮುಸ್ಲಿಮರ್ ಗೆದ್ದು ಬರ್ತಿದ್ರು. ಆ ಕ್ಷೇತ್ರನೇ ಇಲ್ದಾಗ ಮಾಡಿದ್ರು. ಅರ್ಧ ಉಳ್ಳಾಳಕ್ಕೆ ಕೊಟ್ರು, ಅರ್ಧ ಇದಕ್ಕೆ ಕೊಟ್ರು. ಈ ರೀತಿ ಅದು ಸ್ಥಳೀಯ ಮಟ್ಟದಲ್ಲೂ, ಲೋಕಲ್ ಬಾಡಿಯಲ್ಲಿ, ಅದೇ ರೀತಿ ವಿಧಾನಸಭಾ ಲೋಕಸಭೆಯಲ್ಲೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಮಾಡಬೇಕಾದ್ರೆ ನೀವು ವೈಜ್ಞಾನಿಕವಾಗಿ ಮಾಡಿ, ಪ್ರತಿ 10 ವರ್ಷಕ್ಕೊಮ್ಮೆ ಮಾಡಿ ಅನ್ನೋಂಥದ್ರೊಂದಿಗೆ ನಾವು ಪ್ರಾತಿನಿಧ್ಯ, ಜನಸಂಖ್ಯಾವಾರು ಪ್ರಾತಿನಿಧ್ಯವನ್ನು ಕೊಡಿ ಅನ್ನೋಂಥದ್ದಾಗಿರ್ತದೆ ನಮ್ಮ ಒಂದು ಚರ್ಚೆ ಮಾಡಿದಂಥ ವಿಚಾರ. ಮಹಿಳಾ ಬಿಲ್ಲು ಮತ್ತೆ ರಾಷ್ಟ್ರಪತಿಗಳ ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಿದೆ. ನಿಮ್ಮಲ್ಲಿ ಮುಸ್ಲಿಂ ರೆಪ್ರೆಸೆಂಟೇಟಿವ್, ಮಹಿಳಾ ರೆಪ್ರೆಸೆಂಟೇಟಿವ್ ನೀವು ಯಾವ ರೀತಿ ನೋಡಿ, ಮಹಿಳಾ ಮೀಸಲಾತಿ ಬಿಲ್ಲು ಲೋಕಸಭೆಯಲ್ಲಿ ಬಂದಾಗ ನಮ್ಮ ಪಕ್ಷ ಸ್ಪಷ್ಟವಾದಂತ ನಿಲುವು, ಅದನ್ನ ನಾವು ಸ್ವಾಗತ ಮಾಡಿದ್ವಿ. ಸ್ವಾಗತ ಮಾಡ್ತಾ ನಾವು ಹೇಳಿದ್ದೇನು ಅಂತಂದ್ರೆ, ಅದರಲ್ಲಿ ನೀವು ಮೀಸಲಾತಿ ಕೊಡಿ. ಮಹಿಳಾ ಮೀಸಲಾತಿ 33% ನೀವೇನು ಹೇಳಿದ್ರಿ, ಈಗ ಅದು ಜಾರಿಗೆ ಬರಬೇಕಾದ್ರೆ ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ, SC STಗಳಿಗೆ ಎಲ್ರಿಗೂ ಮೀಸಲಾತಿ ಕೊಡಿ. ಆಗ ಏನಾಗ್ತದೆ, ಎಲ್ರಿಗೂ ಕೂಡ ರೆಪ್ರೆಸೆಂಟೇಷನ್, ನೀವು ಹೇಳಿದಾಗ ಮುಸ್ಲಿಮರು ಕೂಡ, ಮುಸ್ಲಿಂ ಮಹಿಳೆಯರು ಕೂಡ ಭಾಗಿಯಾಗಬಹುದು. ಅದು ಬಿಟ್ಟು ನೀವು ಮಹಿಳೆಯರು ಅಂತ ಬಂದಾಗ ನ್ಯಾಚುರಲಿ ಹಿಂದುಳಿದ ವರ್ಗಕ್ಕೆ, SC STಗಳಿಗೆ ಅನ್ಯಾಯ ಆಗ್ತದೆ,
ಆಸ್ ಯೂಶುವಲ್ ಅಪ್ಪರ್ ಕ್ಯಾಸ್ಟ್ ಮಾತ್ರ ರೆಪ್ರೆಸೆಂಟೇಟಿವ್ ಆಗ್ತಾರೆ. ನಾವು ಬಹಳ ಸ್ಪಷ್ಟ ಇದೆ, ಮಹಿಳಾ ಬಿಲ್ ಅನ್ನು ನಾವು ಸ್ವಾಗತ ಮಾಡಿದ್ವಿ, ಅದರಲ್ಲಿ ಒಳ ಮೀಸಲಾತಿ ಅಂದ್ರೆ ಹಿಂದುಳಿದ ವರ್ಗಗಳಿಗೆ, SC/ST ಗಳಿಗೆ, OBCಗಳಿಗೆ ಎಲ್ಲರೂ ಕೊಡಿ ಅನ್ನೋಂಥ ನಿಲುವನ್ನ ಆಲ್ರೆಡಿ STP ಸ್ಪಷ್ಟಪಡಿಸಿದೆ. ಲೋಕಸಭೆಯಲ್ಲಿ ಬಿಲ್ ಮಂಡನೆ 114 ಸೀಟುಗಳು ವಿಂಗಡಣೆ ಮಾಡಿ ಅದರಲ್ಲಿ 24 ಸೀಟುಗಳನ್ನು POK ಅದು ಎಲೆಕ್ಷನ್ ಅಜೆಂಡಾ ಆಗಿ ಬಿಜೆಪಿ ತೆಗೆದುಕೊಳ್ತದೆ ಅಂತ ಹೇಳಿ ಕಾಂಗ್ರೆಸ್ನವರು ಅದನ್ನು ವಿರೋಧ ಮಾಡಿ ಮತ್ತು ಅದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಹೇಗೆ ಯಾವ ರೀತಿ ಲೋಕಸಭೆ ಕನ್ಸಿಡರ್ ಮಾಡ್ತೀವಿ, ವಿರೋಧ ಮಾಡ್ತೀರಾ, ಸ್ವಾಗತ ಮಾಡ್ತೀರಾ? POK ಮಸೂದೆ ಮಂಡನೆ ಆಗಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಆಲ್ರೆಡಿ ಅದು ಬಂದಿದೆಯಲ್ಲ. POK ಏನಿದ್ರಿ? POK ಅಂದ್ರೆ ಯಾವ್ದು, ಯಾವ ವಿಷಯ ವಿಷಯದಲ್ಲಿ? ಪಾಕಿಸ್ತಾನ ಆಕ್ಯುಪೈಡ್ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಬಗ್ಗೆ ಈಗಲೂ ನಾವೇನು ಚರ್ಚೆ ಮಾಡಲಿಲ್ಲ. ಬಟ್ ನಿನ್ನೆ ನಡೆದಂತಹ ಒಂದು ನ್ಯಾಯಾಲಯದಲ್ಲಿ ಕೊಟ್ಟಂತ ಒಂದು ಏನಿದೆ, ಅದು ನ್ಯಾಯಾಲಯ ಕೊಟ್ಟ ತೀರ್ಪನ್ನು ನಾವು ನ್ಯಾಯಾಲಯ ಆಧಾರದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಆದರೆ ನಿಜವಾಗಿಯೂ ಅಲ್ಲಿ ಒಂದು ರಾಜ್ಯವನ್ನ 3 ವಿಂಗಡಣೆಗಳಾಗಿ ಮಾಡಿಕೊಂಡು ಅದರಲ್ಲಿ ಕೇಂದ್ರಾಡಳಿತ ಪ್ರದೇಶ, ಅಲ್ಲಿನ ಹಕ್ಕುಗಳನ್ನು ಕಸಿಯುವಂಥ ಪ್ರಕ್ರಿಯೆಯನ್ನ ನ್ಯಾಯಾಲಯ ಯಾವುದೇ ಪರಾಮರ್ಶೆ ಮಾಡಿಕೊಂಡಿದ್ರೂ ಕೂಡ ಅದನ್ನು ಬೆಂಬಲಿಸುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಆಯಾ ರಾಜ್ಯದ ಅಸ್ತಿತ್ವಕ್ಕೆ ಮಾಡಿದ ಕೊಡಲಿ ಏಟು ಎಂಬ ಆಧಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರಿಗೆ ರಾಜ್ಯದ ಸ್ಥಾನಮಾನ ಇದ್ದದನ್ನ ಕಸಿದುಕೊಂಡು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಕೇಂದ್ರವ ನೇರವಾಗಿರುವಂತಹ ಹಸ್ತಕ್ಷೇಪ ಆಗುವಂತ ಒಂದು ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ನಮ್ಮ ಜಮೀನಲ್ಲಿ ಇರುವಂತದನ್ನ ಅಂದ್ರೆ ಕಾಶ್ಮೀರ ಈಗೇನು ಭಾರತ ಆಕ್ಯುಪೈಡ್ ಐತೆ ಅಂದಿರೋದು ಹೇಳ್ತಾ ಇದ್ರಿ. ನಾನು ಕೇಳ್ತಾ ಇರೋದು ಈ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗುವಂತ ಅಜೆಂಡಾ POK ಬಿಜೆಪಿ ಮಾಡ್ಕೊಂಡು ಹೋಗ್ತಾ ಇದೆ. ಅಲ್ಲ, ಅದು ನಾವು ಏನು ಚರ್ಚೆ ಮಾಡಲಿಲ್ಲ, ಇಷ್ಟರವರೆಗೆ ಏನು ಚರ್ಚೆ ಮಾಡಲಿಲ್ಲ. ಅಲ್ಲ, ಚರ್ಚೆನೇ ಮಾಡಲಿಲ್ಲ. ನಾವು ಚರ್ಚೆ ಮಾಡದೇ ಇದ್ರೆ ನಾವು ನಮ್ಮ ನಿಲುವನ್ನು ಹೇಳಲಿಕ್ಕೆ ಆಗಲ್ಲ. ನೋಡುವ, ಅದು ಚರ್ಚೆ ಮಾಡುವ. ನಾವು ಅದನ್ನು ಚರ್ಚೆ ಮಾಡಲಿಲ್ಲ ಇಷ್ಟರವರೆಗೆ. ಚರ್ಚೆ ಮಾಡಿದ್ರೆ ಅಂತ ನೋಡುವುದು. ಸರ್, ಈಗ ನಿಮ್ಮ ಪಕ್ಷದಲ್ಲಿ ಸಂಘಟನೆ ಮಾಡ್ತಾ ಇದ್ರೆ, ಸಂಘಟನೆ ಕೇಂದ್ರ ಬೇಸ್ ನಡೀತಾ ಇದೆ. ಬಟ್ ಬಹುತೇಕರು ಚುನಾವಣೆವರೆಗೂ ಬರ್ತಾರೆ, 3ನೇ ಪ್ಲೇಸ್ 4ನೇ ಪ್ಲೇಸ್ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಸಂಘಟನೆ ಇನ್ನಷ್ಟು ಬಲಿಷ್ಠವಾಗುವ ಮಟ್ಟಕ್ಕೆ ಏನ್ ಮಾಡ್ತೀವಿ ಚರ್ಚೆ ಆಗಿದೆ? ನೋಡಿ, ಈ ಚುನಾವಣೆ ಅಂದ್ರೆ ಕೇವಲ ಗೆಲುವಿಗೆ ಮಾತ್ರ ಅಂತ ಚುನಾವಣೆ ಇಲ್ಲ. ಚುನಾವಣೆ ಅಂದ್ರೆ ಜನಗಳ ಆಶಯಗಳನ್ನ ಇಟ್ಕೊಂಡು ಜನರ ಮುಂದೆ ಚುನಾವಣೆಯಲ್ಲಿ ನಾವು ಎದುರಿಸುವಂಥದ್ದು. ಅದ್ರಲ್ಲಿ ನಾವು ಗೆಲ್ಲೆಲ್ಲ 500 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಚುನಾವಣೆ ನಿಲ್ಲಿಕ್ಕೆ ಆಗಲ್ಲ. ನಾವು ಹಂತ ಹಂತವಾಗಿ ನಾವು ಗೆಲ್ಲಿಗೂ ಕೂಡ ಪ್ರಯತ್ನ ಪಡಬೇಕು. ನಮ್ಮ ವೋಟ್ ಬೇಸ್ ಅನ್ನು ಜಾಸ್ತಿ ಮಾಡ್ತಾನೆ ಹೋಗ್ಬೇಕು. ಈಗ ಏಕಾಏಕಿ ನಮಗೆ 5,000 ವೋಟ್ ಸಿಕ್ಕಿದ್ರೆ ನೆಕ್ಸ್ಟ್ ಚುನಾವಣೆ 10 ಆಗ್ಬೋದು, ಅದರ ನಂತರ ಚುನಾವಣೆ 50 ಆಗ್ಬೋದು. ಹಾಗಾಗಿ ನಾವು ಯಾವತ್ತೂ ಒಂದೇ ಚುನಾವಣೆಯಲ್ಲಿ ಸಿಕ್ಕಿಕೊಂಡಿರುವಂಥ ಫಲಿತಾಂಶವನ್ನು ಇಟ್ಕೊಂಡು ಇನ್ನು ಮುಂದೆ ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ರಾಜಕೀಯ ಪಕ್ಷ ಆಗಲ್ಲ. ಅದು ನಾವು ಚುನಾವಣೆಯಿಂದ ಚುನಾವಣೆಗೆ ಅಭಿವೃದ್ಧಿ ಸಾಗಿಸುವಂತ ರೀತಿಯಲ್ಲಿ ಅಂತೂ ರಾಜಕೀಯಕ್ಕೆ ಆ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಲೇಬೇಕಾಗುತ್ತೆ. ನಿಮ್ಮ ಕಾಂಗ್ರೆಸ್ ಪರವಾದ ಒಲವೇ ನಿಮ್ಮ ಹಿನ್ನಡೆಗೆ ಕಾರಣ ಆಗ್ತಿದೆ ಅಂತ ಅನ್ಸಲ್ಲ? ಕಾಂಗ್ರೆಸ್ ಈಗ ಮೈಸೂರು ಭಾಗದಲ್ಲೇ NR ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆಗೇನೆ ಫೈಟ್ ಇದೆ. ಈ ತರ ಬಟ್ ನಿಲುವುಗಳು ನೋಡಿದಾಗ ಕಾಂಗ್ರೆಸ್ ಪರ ಒಲವು ಹೆಚ್ಚಿದೆ ನಿಮ್ದು. ಬಿಜೆಪಿ ವಿರುದ್ಧ ಒಲವು ಇರೋದ್ರ ನಿಟ್ಟಿನಲ್ಲೇನೆ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಇವರು. ನೋಡಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಸಲ್ಮಾನರನ್ನ ಒಂದು ವೋಟ್ ಬ್ಯಾಂಕ್ ಆಗಿ ನೋಡ್ಕೊಳ್ತಾ ಇದೆ. ಸಾಕಷ್ಟು ಪ್ರಾತಿನಿಧ್ಯ ಕೊಡುವುದಿಲ್ಲ. ಮುಸಲ್ಮಾನರ ಮೈಂಡ್ನಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ, ಕಾಂಗ್ರೆಸ್ ನಾವು ಬಿಟ್ಟರೆ ಬಿಜೆಪಿ ಬರೋ ಸಾಧ್ಯತೆ ಇದೆ ಎಂಬ ಒಂದು ಮನಸ್ಥಿತಿ ಇದೆ. ಈ ಮನಸ್ಥಿತಿಯೇ ನಾವು ರಾಜಕೀಯವಾಗಿ ನಮ್ಮ ಸಮುದಾಯ ಇಷ್ಟು ಹಿಂದೆ ಬೀಳಲಿಕ್ಕೆ ಕಾರಣ. ಅದನ್ನು ನಾವೇನು ಮಾಡಬೇಕಾಗುತ್ತೆ, ಜನರಿಗೆ ಪ್ರಜ್ಞಾವಂತಿಕೆ ಮೂಡಿಸ್ಕೊಂಡು ರಾಜಕೀಯ ಅರಿವನ್ನು ನಾವು ಕಲ್ಪಿಸಿಕೊಂಡು ಅದನ್ನು ನಾವು ಏನು ಮಾಡೋದ್ರಿಂದ ಅವರನ್ನ ನಾವು ರಾಜಕೀಯವಾಗಿ ಪ್ರಾತಿನಿಧ್ಯ ಗಳಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಲೇಬೇಕಲ್ವಾ. ಕಾಂಗ್ರೆಸ್ಸಿಗೆ ಎಲ್ಲರೂ ಓಟ್ ಹಾಕ್ತಾರೆ ಅಂತ ಹೇಳಿಕೊಂಡು ಕಾಂಗ್ರೆಸ್ಗೆ ಬಿಟ್ಟುಕೊಡ್ಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಮುಸಲ್ಮಾನರಿಗಾಗಲಿ ದಲಿತರಿಗಾಗಲಿ ದೇಶದ ಹಿಂದುಳಿದ ವರ್ಗಗಳು ಏನು ಮಾಡಿದೆ ಎಂಬ ಪ್ರಶ್ನೆ ಎದ್ದೇಳುತ್ತದೆ, ಹೌದಲ್ವಾ? ಹಾಗಾಗಿ ರಾಜಕೀಯವನ್ನ ಯಾವುದೇ ಒಂದು ಪಕ್ಷಕ್ಕೆ ನಾವು ಮಾರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ನಮ್ಮ ಈ ಜನಸಾಮಾನ್ಯರ ನಮ್ಮ ಅಧಿಕಾರದಲ್ಲಿ ನಮ್ಮ ಪಕ್ಷದ ಘೋಷಣೆ ಹಾಗೆ ಹಸಿವಿನಿಂದ ಮುಕ್ತ ಮತ್ತು ಭಯದಿಂದ ಮುಕ್ತವಾದಂಥ ಒಂದು ದೇಶವನ್ನು ಕಟ್ಟಬೇಕು, ಜನಸಾಮಾನ್ಯರಿಗೆ ಅಧಿಕಾರ ಸಿಗಬೇಕು ನಮ್ಮ ಘೋಷಣೆ. ಇನ್ನೊಂದು ವಿಚಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ SDPI ಮೇಲಿದ್ದಂತ ಬಹುತೇಕ ಪ್ರಕರಣಗಳನ್ನ ಹಿಂಪಡೆದಿದೆ. ಬಟ್ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವ್ರು ರೈತರ ಪ್ರಕರಣಗಳನ್ನ ಹಿಂಪಡೆದಿಲ್ಲ, ಬಟ್ ಬೇರೆ ಪ್ರಕರಣಗಳನ್ನೆಲ್ಲ ಹಿಂಪಡೆದಿದೆ ಮಾತಿದೆ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಇದು ಶುದ್ಧ ಸುಳ್ಳು. SDPI ಯಾವುದೇ ಪ್ರಕರಣಗಳನ್ನ, ಯಾಕಂದ್ರೆ ನಮ್ಮ ಪಕ್ಷದ
ಕಾರ್ಯಕರ್ತರ ಮೇಲೆ ಏನಾದ್ರು ಪ್ರಕರಣ ಇದ್ರೆ ಅದನ್ನ ಕ್ಲೋಸ್ ಆಗಿ ನಾವು ವಾಚ್ ಮಾಡ್ತೀವಿ. ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರ್ತದೆ. ಯಾವುದೇ ಪ್ರಕರಣವನ್ನ SDPI ಹಿಂಪಡೆದಿಲ್ಲ. ಯಾವುದೇ ಒಂದು ಪ್ರಕರಣ ಇದ್ರೆ ಯಾರಾದ್ರೂ ತರಲಿ, ಬಿಜೆಪಿ ಅವರು ಆಗಾಗ ಹೇಳ್ತಾ ಇರ್ತಾರೆ ಇದನ್ನ, ಅದೊಂದು ಅಜೆಂಡಾ. ನೀವು ಒಂದು ಪ್ರಕರಣ ಆ ರೀತಿ ವಾಪಸ್ ತಗೊಂಡಿರ್ತಾರಲಿ, ಯಾವುದೇ ಪ್ರಕರಣವನ್ನ ವಾಪಸ್ ತೆಗೆದಿಲ್ಲ. ನಾವು ಕೂಡ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಕೂಡ ಹೇಳಿದ್ವಿ, ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, CA NRC ಹೋರಾಟ ಎಲ್ಲ ಜನಪರವಾದಂಥ ಹೋರಾಟದ ಕೇಸುಗಳನ್ನ ವಾಪಸ್ ತೆಗಿಬೇಕು ಅಂತೇಳಿ. ಅದು ದುರದೃಷ್ಟವಶಾತ್ ಇವ್ರು ಮತ್ತೆ ಕೇಸ್ ಹಾಕ್ತಿದ್ದಾರೆ. ಈಗ ನೋಡಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೆನ್ನೆ ಸಾವರ್ಕರ್ ಫೋಟೋದ ಬಗ್ಗೆ ಪ್ರಶ್ನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ನಮ್ಮ ರಿಯಾಜ್ ಅವರ ಮೇಲೆ ಕೇಸ್ ಹಾಕಿದ್ದಾರೆ, ಸುಮೋಟೋ ಹಾಕಿದ್ದಾರೆ. ಪ್ಯಾಲೆಸ್ತೇನ್ ಪರದ ಇವರು ಇಬ್ಬಂಗಿತನ ನೋಡಿ. ಕಾಂಗ್ರೆಸ್ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಪ್ಯಾಲೆಸ್ತೇನ್ ಫೇವರ್ ಆಗಿ ರೆಸೊಲ್ಯೂಷನ್ ಮಾಡ್ತದೆ, ಆಯ್ತಾ. ರಾಹುಲ್ ಗಾಂಧಿ ಪ್ಯಾಲೆಸ್ತೇನ್ ಪರ ಮಾತಾಡ್ತಾರೆ, ಕಾಂಗ್ರೆಸ್ನ ಲೀಡರ್ಸ್ ಹೋಗಿ ಪ್ಯಾಲೆಸ್ತೇನ್ ಎಂಬಸಿಗೆ ಭೇಟಿ ಮಾಡ್ತಾರೆ. ಕೇರಳ ಕಾಂಗ್ರೆಸ್ ದೊಡ್ಡ ಒಂದು ಕಾನ್ಫರೆನ್ಸ್ ಪ್ಯಾಲೆಸ್ತೇನ್ ಪರ ಮಾಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಪ್ಯಾಲೆಸ್ತೇನ್ ಪರ ಮಾಡಿದ್ರೆ ಕೇಸ್ ಹಾಕ್ತಾರೆ. ಬಿಜಾಪುರದಲ್ಲಿ ನಾವು ನಮ್ಮ ಪಕ್ಷದ ಲೀಡರ್ಸ್ಗಳ ಮೇಲೆ ಕೇಸ್ ಹಾಕಿದ್ರು. ಮೈಸೂರಲ್ಲಿ ನಿಮ್ಗೆ ಗೊತ್ತಿದೆ, ನಾವು ಪ್ರತಿಭಟನೆ ಹಮ್ಮಿಕೊಂಡಾಗ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರು, 144 ಸೆಕ್ಷನ್ ಹಾಕಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅಂದ್ರೆ ಇದು ಇಬ್ಬಂಗಿತನ. ಕರ್ನಾಟಕ ಅಂದ್ರೆ ಕೇಂದ್ರದಲ್ಲೊಂದು ಇಲ್ಲಿ ಒಂದು ಇಬ್ಬಂಗಿತನ ಇದೆ. ಇದನ್ನೆಲ್ಲ ಕಾಂಗ್ರೆಸ್, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬದಲಾಯಿಸ್ಕೊಳ್ಬೇಕು. ಈ ರೀತಿಯ ನಿಲುವುಗಳು ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಅನ್ನುವಂಥದ್ದು, ಹೋರಾಟ ಅನ್ನುವಂಥದ್ದು ಅದು ಬೇಕೇ ಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಾನೂನು ವ್ಯಾಪ್ತಿಗೊಳಪಟ್ಟು ಅದಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ಸರ್ಕಾರ ಮಾಡಿಕೊಡ್ಬೇಕು. ಪ್ಯಾಲೆಸ್ತೇನ್ ವಿಚಾರದಲ್ಲಿ ಹೇಳಿದ್ರೆ, ನಮ್ಮ ಮಹಾರಾಷ್ಟ್ರದಲ್ಲಿ ಅಲ್ಲಿ ಶಿವಸೇನೆ ಮತ್ತು ಬಿಜೆಪಿ ಆಡಳಿತ ಇದೆ, ಅಲ್ಲಿ SDPI ಬೇಕಾದಷ್ಟು ಪ್ರತಿಭಟನೆ ಮಾಡಿದೆ. ಇಲ್ಲಿ ಸೆಕ್ಯುಲರ್ ಪಾರ್ಟಿ ಅನ್ನುವಂಥ ಪಕ್ಷ, ಪ್ಯಾಲೆಸ್ತೇನ್ ಪರ ಅನ್ನುವಂಥ ಪಕ್ಷನೇ ಈ ರೀತಿ ನಮ್ಮನ್ನ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಹೋರಾಟಗಳನ್ನು ಹತ್ತಿಕ್ತದೆ ಅಂತಂದ್ರೆ ಇದು ತಪ್ಪು ಅಂತ ನಾವು ಹೇಳ್ತೀವಿ. ಕರ್ನಾಟಕದಲ್ಲೂ ಕೂಡ ನಾವು 7-8 ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಸ್ಟಡಿ ಮಾಡ್ತಾ ಇದ್ದೀವಿ. ಆ ನಂತರ ನಾವು ಅದನ್ನ ಫೈನಲ್ ಮಾಡ್ತೀವಿ. ಅಂದ್ರೆ ಮಿನಿಮಮ್ ಹೇಳಿರುವಂಥದ್ದು ಇಡೀ ದೇಶದಲ್ಲಿ ಮಿನಿಮಮ್ ಒಟ್ಟು ಸೀಟ್ನ 10% ಆದ್ರೂ ನಾವು ಕಂಟೆಸ್ಟ್ ಮಾಡಬೇಕು ಅನ್ನೋಂಥದ್ದು. ಕರ್ನಾಟಕದಲ್ಲೂ ಕೂಡ ಚರ್ಚೆ ಇದೆ. 7-8 ಕ್ಷೇತ್ರಗಳನ್ನ ನಾವು ಸ್ಟಡಿ ಮಾಡ್ತಾ ಇದೀವಿ. ಫೈನಲಿ ಎಷ್ಟು ಅಂತೇಳಿ ಮುಂದಿನ ದಿನಗಳಲ್ಲಿ ಖಂಡಿತ ತಿಳಿಸ್ತೀವಿ. ಅಧ್ಯಯನ ಮಾಡ್ತಾ ಇರೋದು ಫಾರ್ ಎಕ್ಸಾಂಪಲ್ ಮೈಸೂರು ಲೋಕಸಭಾ ಕ್ಷೇತ್ರ ಇದೆ, ದಕ್ಷಿಣ ಕನ್ನಡ ಇದೆ, ಬೆಂಗಳೂರು ನಾರ್ತ್ ಇದೆ, ಬೆಂಗಳೂರು ಸೆಂಟ್ರಲ್ ಇದೆ, ಬಾಗಲಕೋಟ್ ಇದೆ, ಗುಲ್ಬರ್ಗ ಇದೆ, ಹಾವೇರಿ ಇದೆ. ಈ ರೀತಿ ವಿವಿಧ ಕ್ಷೇತ್ರಗಳನ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರು, ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನೀವು ಬಂದು ಇವತ್ತು ಭಾಗವಹಿಸಿದಿರಿ. ದಯವಿಟ್ಟು ಒಳ್ಳೆಯ ಈ ವಿಚಾರಗಳು ಅಂದ್ರೆ ಜನಪರವಾದಂಥ ವಿಚಾರಗಳನ್ನು ಹೆಚ್ಚು ಪಬ್ಲಿಷ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ, ಏನು ಪಾರ್ಲಿಮೆಂಟ್ ಒಳಗಡೆ ಸೆಷನ್ ನಡೀತಾ ಇರಬೇಕಾದ್ರೆ ಅಲ್ಲಿ ಪಾಸ್ ಪಡೆದಂತ ಇಬ್ಬರು ವ್ಯಕ್ತಿಗಳು ಆ ಸೆಷನ್ ನಡುವೆ ನುಗ್ಗಿದ್ದಾರೆ ಅನ್ನುವಂಥದ್ದು ಈಗ ವರದಿಯಾಗಿರುವಂಥದ್ದು. ಅದರಲ್ಲಿ ಮಾಹಿತಿ ಬಂದ ಪ್ರಕಾರ ಆ ವ್ಯಕ್ತಿಗಳಿಗೆ ಪಾಸ್ ಕೊಟ್ಟಿದ್ದು ಮೈಸೂರು ಲೋಕಸಭಾ ಕ್ಷೇತ್ರದ MP ಆದಂತ ಪ್ರತಾಪ್ ಸಿಂಹ ಅನ್ನುವಂಥದ್ದು. ಇದು ತುಂಬಾ ಸೆಕ್ಯೂರಿಟಿ ಲ್ಯಾಪ್ಸಸ್, ಭದ್ರತಾ ವೈಫಲ್ಯ. ಇದಕ್ಕೆ ಹೊಣೆಯನ್ನ ಪ್ರತಾಪ್ ಸಿಂಹ ಹೊರಬೇಕು. ಪ್ರತಾಪ್ ಸಿಂಹ ನಾನು ಮಾತ್ರ ಸಾಚ, ಉಳಿದವರೆಲ್ಲ ಕೆಟ್ಟವರು ಅನ್ನಂತ ರೀತಿಯಲ್ಲಿ ಎಲ್ಲ ಕಡೆ ಬೋಂಗ್ ಬಿಡ್ತಾರಲ್ಲ. ನೀವು ಪಾಸ್ ಕೊಟ್ಟಂತ ವ್ಯಕ್ತಿ ಈ ರೀತಿ ಭದ್ರತೆಯನ್ನು ಮೀರಿ ರೀತಿ ಮಾಡಿರುವಂಥದ್ದು ಅಕ್ಷಮ್ಯ. ಇವತ್ತು ಬೇರೆ ಏನಾದ್ರೂ ಆಗಿದ್ರೆ ಎಷ್ಟರ ಮಟ್ಟಿಗೆ ಪ್ರತಾಪ್ ಸಿಂಹ ಇದನ್ನ ಹೈಲೈಟ್ ಮಾಡ್ತಿದ್ರು, ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ರು, ಆ ರೀತಿ ಈ ರೀತಿ ಭಯೋತ್ಪಾದಕರು ಅಂತ ಹೇಳ್ತಿದ್ರಲ್ಲ. ನೀವು ಇದರ ನೈತಿಕ ಹೊಣೆಯನ್ನ ಹೊರಬೇಕು. ಪ್ರತಾಪ್ ಸಿಂಹ ಈ ಒಂದು ದುಷ್ಕೃತ್ಯಕ್ಕೆ, ಈ ಅಕೃತ್ಯಕ್ಕೆ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಮತ್ತು ಇದನ್ನು ಸಂಪೂರ್ಣ ತನಿಖೆಗೊಳಪಡಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಪ್ರತಾಪ್ ಸಿಂಹನವರು ಈಗ
ತನಿಖೆಗೆ ಒಳಪಡಿಸಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಯವರು ಒಂದು ವೇಳೆ ಅವ್ರು ಪಾಸ್ ಪಡೆದಿರೋದ್ರಿಂದ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು. ಖಂಡಿತ ಮಾಡಿ ಅದನ್ನ ನಾನು ಹೇಳ್ತಾ ಇರೋಂಥದ್ದು. ಪ್ರತಾಪ್ ಸಿಂಹ ಅವರು ಕೊಟ್ಟ ಪಾಸ್ನಿಂದ ಬಂದಂತ ವ್ಯಕ್ತಿಗಳು ಈ ರೀತಿ ಮಾಡಿರೋದ್ರಿಂದ ಅದರಲ್ಲಿ ನೇರ ಪ್ರತಾಪ್ ಸಿಂಹ ಅವರ ಶಾಮೀಲಾತಿ ಇರ್ತದೆ. ಹಾಗಾಗಿ ದೊಡ್ಡ ಅಂದ್ರೆ ನಮ್ಮ ಆಡಳಿತ ಸೌಧದಲ್ಲೇ ಈ ರೀತಿ ಕೃತ್ಯ ಒಬ್ಬ MP ಕೊಟ್ಟದ್ದು ಪಾಸ್ನಿಂದ ಮಾಡ್ತಿದ್ದಾರೆ ಅಂತಂದ್ರೆ ಸಂಪೂರ್ಣವಾದಂತಹ ತನಿಖೆಯನ್ನ ಪ್ರತಾಪ್ ಸಿಂಹ ಅವರಲ್ಲೂ ಕೂಡ ಆದಿಯಾಗಿ ತನಿಖೆಯನ್ನು ಮಾಡಬೇಕು. ಆ ತನಿಖೆ ಮಾಡೋದಕ್ಕಿಂತ ಮುಂಚೆ ಅವರಿಗೆ ನೈತಿಕತೆ ಇದ್ರೆ, ನಾನು ದೊಡ್ಡ ಪತ್ರಕರ್ತ, ನಾನೇನೋ ದೇಶ ಪ್ರೇಮಿ, ನಾನು ಹಾಗೆ ಹೀಗೆ ಅಂತ ಬೋಂಗ್ ಬಿಡುವವರು ನೀವು ರಾಜೀನಾಮೆ ಕೊಟ್ಟು ಆ ನಂತರ ತನಿಖೆ ಎದುರಿಸಿ ಆಮೇಲೆ ನಿಮ್ದು ತಪ್ಪಿಲ್ಲ ಅಂತಂದಾಗ ಏನ್ ನಿರ್ಧಾರ ತಗೊಳ್ಳಿ. ಕೆಲವೊಮ್ಮೆ ನಾಳೆ ಈ ವರದಿ ಕೂಡ ಬರ್ಬೋದು, ಅವರು ಮಾನಸಿಕ ಸ್ಥಿತಿ ಹೆಚ್ಚು ಆರ್ತಿ ಆಗಿದ್ದಾರೆ, ಅದು ಸಾಮಾನ್ಯವಾಗಿ ಬರುವಂತದ್ದು. 22 years ಆದ್ಮೇಲೆ ಇವತ್ತೇ ಮಾಡಿದ್ರು. 22 years ಬ್ಯಾಕ್ ಸೇಮ್ ಡೇ ಪಾರ್ಲಿಮೆಂಟ್ ಹೌದೌದು 22 ವರ್ಷದಿಂದ ಇದೇ ರೀತಿ ಅಟ್ಯಾಕ್ ಆಗಿತ್ತು. ಇದೇ ದಿನಾನ ಅವ್ರು ನಿಗದಿ ಮಾಡ್ಕೊಂಡು ಅಟ್ಯಾಕ್ ಮಾಡಿರೋದು. ಅದನ್ನೇ ನಾನು ಹೇಳ್ತಿರೋದು. ಈ ವಿಚಾರದಲ್ಲಿ ಎಲ್ಲಷ್ಟು ಕೂಡ ಏನು ಕಾಂಪ್ರಮೈಸ್ ಮಾಡದೆ ಸಂಪೂರ್ಣವಾದ ತನಿಖೆ ಆಗಬೇಕು. ಪಾರ್ಲಿಮೆಂಟ್ ಭವನದಲ್ಲಿ ಈ ರೀತಿ ಆಗಿರುವಂತದ್ದು ಎಷ್ಟರ ಮಟ್ಟಿಗೆ ಒಂದು ಭಯ ಬೀಳಿಸುವಂತದ್ದು ಅಂತ ಹೇಳಿ ಆತಂಕ, ಇದು ನಮ್ಮ ಪಾರ್ಲಿಮೆಂಟ್ ಒಳಗೆ ಈ ರೀತಿ ನಡೀತಾ ಇದೆ ಅಂತ. ಹಾಗಾಗಿ ಇದರ ಸಂಪೂರ್ಣ ಹೊಣೆಯನ್ನ ಪ್ರತಾಪ್ ಸಿಂಹ ಹೊರಬೇಕು, ರಾಜೀನಾಮೆ ಕೊಡಬೇಕು ಮತ್ತು ಇದರ ತನಿಖೆ ಆಗಬೇಕು. ಇದು ನಾವು ಆಗ್ರಹಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್.